ಎಲ್ಲರಿಗೂ ವಂದನೆಗಳು. ವೆಲ್ಕಮ್ ಟು ಚಾಣಕ್ಯ ಯೂಟ್ಯೂಬ್ ಚಾನಲ್ ಧಾರವಾಡ. ಇಲ್ಲಿ 2024ರಲ್ಲಿ TETಯಲ್ಲಿ ಕೇಳಿರುವಂತಹ ಕನ್ನಡ ಗ್ರಾಮರಿಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಬಂದಿದ್ದೇನೆ. ಅದ್ರ ಬಗ್ಗೆ ಇವತ್ತು ನಾವು ನಿಮ್ಮ ಮುಂದೆ ಎಕ್ಸ್ಪ್ಲೇನನ್ನು ನಾನು ಅದನ್ನು ಬಿಡಿಸ್ತಾ ಹೋಗ್ತೇನೆ. ಹಾಗೆ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆಯಲ್ಲಿ TETಗೆ ಸಂಬಂಧಪಟ್ಟಂತೆ 1 ತಿಂಗಳಿನ ಕ್ರಾಸ್ ಕೋರ್ಸನ್ನು ಆರಂಭಿಸಲಾಗಿದೆ. ನವೆಂಬರ್ 1ನೇ ತಾರೀಕಿನಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. ನವೆಂಬರ್ 5ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. 1 ತಿಂಗಳ ಕಾಲ ನಿಮಗೆ TETಗೆ ಸಂಬಂಧಪಟ್ಟಂತೆ ಕ್ರಾಸ್ ಕೋರ್ಸನ್ನು ಮಾಡಿಕೊಡಲಾಗುತ್ತೆ. ಎಲ್ಲರೂ ಅದರ ಸದುಪಯೋಗನ ಮಾಡ್ಕೊಳ್ಳಿ. ಹಾಗೆ ಮುಂದೆ ಡಿಸೆಂಬರ್ 7ನೇ ತಾರೀಕು ನಿಮಗೆ TET ಎಕ್ಸಾಮ್ಸ್ ಇದೆ. ಅದಕ್ಕೂ ಇದು ಯೂಸ್ಫುಲ್ ಆಗುತ್ತೆ. ಅದಾದ ನಂತರ ಮತ್ತೆ GPS ಸ್ಟಾರ್, HS ಸ್ಟಾರ್ ಮತ್ತು ಬ್ಯಾಚಸ್ಗಳು ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ನಾವು ನಿಮಗೆ ಇನ್ಫಾರ್ಮನ್ನು ನೀಡ್ತಾ ಹೋಗ್ತೇವೆ. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿನ ವಿಡಿಯೋಗಳು ಸಹ ನಿಮ್ಮ ಮುಂದೆ ಬರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಎಕನಾಮಿಕ್ಸ್, IC, ಜಿಯೋಗ್ರಫಿ, ಹಿಸ್ಟ್ರಿ, ಪ್ರತಿಯೊಂದು ಕಾಂಪಿಟೇಟಿವ್ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ವೈಸ್ನ ಮೂಲಕ ನಿಮಗೆ ವಿಡಿಯೋಗಳ ಮುಖಾಂತರ ನಿಮಗೆ ನಾವು ತಲುಪಿಸುವಂತಹ ಪ್ರಯತ್ನವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ಇಲ್ಲಿಗೆ ಪ್ರಾರಂಭ ಆಗಿ 13 ವರ್ಷಗಳಾಗಿದೆ. ಆ 13 ವರ್ಷದಲ್ಲಿ ನಾವು ನೋಡೋದಾದರೆ 6,000 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದು ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆಯಾಗಿ ಜೀವನವನ್ನು ಸಹ ಸುಂದರವನ್ನಗೊಳಿಸಿಕೊಂಡಿದ್ದಾರೆ. ಅಂತಹ ಜೀವನ ಸುಂದರಗೊಳಿಸುವಂಥ ಅವಕಾಶವೂ ನಿಮಗಿದೆ. ಹಾಗಾಗಿ ನೀವು ಇಂತಹ ಸಂಸ್ಥೆ ಒಳಗಡೆ ತರಬೇತಿಯನ್ನು ಪಡೆದುಕೊಂಡು ನಿಮ್ಮ ಜೀವನವನ್ನು ಉಜ್ವಲ ಮಾಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಆಸೆಯಾಗಿದೆ. ಹಾಗಾಗಿನೇ ಬನ್ನಿ ಸ್ನೇಹಿತರೆ, 2024ರಲ್ಲಿ TETಯಲ್ಲಿ ಕೇಳಿರುವಂತಹ ಕನ್ನಡಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣವದರಲ್ಲಿ ಈಗ ನಿಮ್ಮ ಮುಂದೆ ನಾನು ಅದನ್ನು ತಿಳಿಸ್ತಾ ಹೋಗ್ತೇನೆ. ಹಾಗಾಗಿನೇ ಇಲ್ಲಿ ನೋಡಿ, ಕನ್ನಡ ಗ್ರಾಮರ್ ಅಂದರೆ ಬಹಳ ಇಂಪಾರ್ಟೆಂಟು. ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಸಹ ಕನ್ನಡವನ್ನು ಕೇಳ್ತಾ ಇದ್ದಾರೆ. ಕನ್ನಡ ಗ್ರಾಮರ್ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಕಡ್ಡಾಯ ಕನ್ನಡ ಇದ್ದಿಲ್ಲ, ಇತ್ತೀಚಿನ ದಿನದಲ್ಲಿ ಕಡ್ಡಾಯ ಕನ್ನಡವೂ ಸಹ ಮಾಡ್ತಾ ಬಂದಿದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ ಪೇಪರ್ ಅಂತ ಮಾಡಿದ್ದಾರೆ, ಅದರಲ್ಲೂ ಸಹ ಕನ್ನಡವನ್ನು ಕೇಳಿದ್ದಾರೆ. ಒಂದು ಸರಿ ನೀವು ನೀಟಾಗಿ ಕನ್ನಡ ಗ್ರಾಮರನ್ನು ಅಭ್ಯಾಸ ಮಾಡಿ ಅದನ್ನು ತರಗತಿಯನ್ನು ಮಾಡ್ಕೊಂಡ್ಬಿಟ್ರಿ ಅಂತೇಳಂದರೆ ಮುಂದೆಂದೂ ಅದರ ಮರೆಯೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿನೇ ಒಂದು ಸರಿ ನೀಟಾಗಿ ಕನ್ನಡ ಗ್ರಾಮರನ್ನು ಕಲ್ತ್ಕೊಂಡ್ಬಿಡಿ. ಹಾಗಾಗಿನೇ ಇಲ್ಲಿ ನಿಮಗೆ ಗ್ರಾಮರ್ ಒಳಗಡೆ ಕೇಳುವಂತಹದ್ದು ತುಂಬ ಈಸಿ ಆಗಿರುವಂತಹ ಪದಗಳೇ, ಬಹಳ ಏನು ಡಿಫಿಕಲ್ಟ್ ಆಗಿರುವಂಥದ್ದಲ್ಲ. ನೀವು ಕಲ್ತಿರುವಂತಹ ಸಂಧಿಗಳೇ ಇದ್ದಾವೆ, ಸಮಾಸಗಳು, ಅಲಂಕಾರಗಳಿದ್ದಾವೆ, ಅದೇ ರೀತಿ ಸಮಾನಾರ್ಥಕ ಪದಗಳು, ನುಡಿಗಟ್ಟುಗಳು, ದ್ವಿರುಕ್ತಿಗಳು, ಅನುಕರಣ ಪದಗಳು, ಪ್ರತಿನಿತ್ಯನೂ ಬಳಕೆ ಮಾಡ್ತೇವೆ ಇಂತಹ ಪದಗಳು. ಆದರೆ ಇದು ಇಂಥದ್ದೇ ವ್ಯಾಕರಣಾಂಶ ಅಂತ ನಮಗೆ ಗೊತ್ತಿರೋದಿಲ್ಲ. ಅವೆಲ್ಲವನ್ನ ನಿಮಗೆ ಎಕ್ಸಾಮಿನ ರೂವಾರಿಯಾಗಿ ಅದನ್ನು ಕೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರಬಹುದು ಅಥವಾ ಕೆಲವೊಬ್ಬರಿಗೆ ಸರಾಗವಾಗಿಯೂ ತಿಳ್ಕೊಂಡಿರ್ಬೋದು. ಹಾಗಾಗಿನೇ ಇಂತಹ ಕ್ವಶನ್ಗಳನ್ನು ನಿಮ್ಮ ಮುಂದೆ ನಾನು ಅದನ್ನು ತಿಳಿಸ್ತಾ ಹೋಗ್ತೇನೆ. ತಿಳಿಸುವ ಪ್ರಯತ್ನವನ್ನು ಸಹ ನಾನು ನಿಮಗೆ ಮಾಡ್ತಾ ಬರ್ತೇನೆ. ಹಾಗಾಗಿನೇ ಇಲ್ಲಿ 2024 TETಯಲ್ಲಿ ಕೇಳಿರುವಂತಹ ಈ ಪ್ರಶ್ನೆಗಳನ್ನು ನಾವಿವತ್ತು ವಿಶ್ಲೇಷಣೆಯನ್ನು ಮಾಡ್ಕೊತ ಹೋಗೋಣ. ಮುಂದಿನ ದಿನದಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಸಹ ನಾವು ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ಕೊತಾನೆ ಇರ್ತೇವೆ. ಈಗ ನೋಡಿ, ಮೊದಲನೇ ಪ್ರಶ್ನೆಗೆ ಹೋಗ್ಬಿಡೋಣ ನಾವು. ನೋಡಿ, ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ ಯಾವುದು ಅಂತ ಕೇಳಿದಾನೆ. ಇಲ್ಲಿ 4 ಆಪ್ಷನ್ಸ್ ಅನ್ನ ಕೇಳಿದಾನೆ. ಅದರಲ್ಲಿ ನಾವು ಮೊದಲು ಸಮಾಸ ಅಂದ್ರೆ ಏನು ಅಂತ ತಿಳ್ಕೊಂಬಿಡೋಣ. ಸಮಾಸ ಅಂತೇಳ ಅಂದ್ರೆ 2 ಪದಗಳ ನಡುವೆ ಅರ್ಥವನ್ನ ವಿಭಾಗಿಸುವುದು ಅಂತ. 2 ಪದಗಳ ನಡುವೆ ನಡೆಯುವಂತಹ ಕಾರ್ಯವನ್ನ ನಾವೇನಂತ ಕರಿತೇವೆ? ಸಮಾಸ ಅಂತ ಕರಿತೇವೆ. ಸಮಾಸದಲ್ಲಿ ಕೆಲವೊಂದು ರೂಲ್ಸ್ಗಳಿದಾವೆ. ಏನು ಅಂತ ಹೇಳಂದ್ರೆ, ಪೂರ್ವ ಪದ, ಉತ್ತರ ಪದ. ಪೂರ್ವ ಪದದಲ್ಲಿ ಕನ್ನಡ ಪದ ಬಂದರೆ ಉತ್ತರದಲ್ಲಿಯೂ ಕನ್ನಡ ಪದ ಬರಬೇಕು. ಒಂದು ವೇಳೆಗೆ ಪೂರ್ವದಲ್ಲಿ ಸಂಸ್ಕೃತ ಪದ ಬಂದರೆ ಉತ್ತರದಲ್ಲಿಯೂ ಸಹ ಸಂಸ್ಕೃತ ಪದ ಬರಬೇಕು. ಈ ತರ ಪದಗಳ ನಡುವೆ ಪರೋಕ್ಷವಾಗಿ ಬಂದ್ವು ಅಂತೇಳಂದ್ರೆ ಅದನ್ನ ನಾವು ಸಮಾಸವನ್ನ ಮಾಡ್ತೇವೆ. ಒಂದು ವೇಳೆಗೆ ಸಂಸ್ಕೃತ ಪದಕ್ಕೆ ಕನ್ನಡ ಪದ, ಕನ್ನಡ ಪದಕ್ಕೆ ಸಂಸ್ಕೃತ ಪದ ಬಂತು ಅಂದ್ರೂ ಒಂದು ಸಮಾಸವನ್ನ ಮಾಡ್ತೇವೆ. ಅದು ಯಾವ ಸಮಾಸ ಅಂದ್ರೆ ಅರಿ ಸಮಾಸ ಅಂತ. ಇಲ್ಲಿ ನಾವು ಸಮಾಸವನ್ನ ಕನ್ನಡಕ್ಕೆ ಕನ್ನಡನೇ, ಸಂಸ್ಕೃತಕ್ಕೆ ಸಂಸ್ಕೃತನೇ ಬರಬೇಕು ಅನ್ನುವಂತಹ ನಿಯಮವಿದೆ. ಅಂತಹ ಸಮಾಸಗಳು ಎಷ್ಟಿದಾವೆ ಅಂತೇಳಂದ್ರೆ 8 ಸಮಾಸಗಳಿದಾವೆ. ಯಾವ್ಯಾವು ಅವು ಅಂತೇಳಂದ್ರೆ, ಒಂದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ, ದ್ವಿಗು ಸಮಾಸ, ಅಂಶ ಸಮಾಸ, ದ್ವಂದ್ವ ಸಮಾಸ, ಬಹುವಿರಿ ಸಮಾಸ. ಈ 8 ಸಮಾಸಗಳು ಸಹ
ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರತಿಯೊಂದೂ ಅಷ್ಟೇ, ಯಾವುದಿದ್ರಲ್ಲಿ ಕಡಿಮೆ ಅಂತಿಲ್ಲ, ಪ್ರತಿಯೊಂದನ್ನು ಕೇಳ್ತಾರೆ. ಅದರಲ್ಲಿ ಅರಿ ಸಮಾಸವನ್ನು ಸಹ ನಿಮಗೆ ಕೇಳ್ತಾ ಬರ್ತಾನೆ. ತುಂಬ ಈಸಿ ಆಗಿದೆ, ಅವುಗಳನ್ನು ಈಸಿಯಾಗಿನೇ ನೀವು ಅದನ್ನು ಕಲ್ತ್ಕೊಂಡು ಹೋಗಿ. ಆದರೆ ಅದರ ನಿಯಮವನ್ನು ನೀವು ತಿಳ್ಕೊಂಡ್ರಿ ಅಂದರೆ, ಪದಗಳ ವಿಂಗಡಣೆ ಮಾಡೋದು ನಿಮಗೆ ಅರ್ಥ ಆಯ್ತು ಅಂದರೆ ಇದು ಸಮಾಸ ತುಂಬ ಈಸಿಯಾಗಿ ನೀವು ಅದನ್ನ ಕಲಿತಾ ಹೋಗಬಹುದು. ಇಲ್ಲಿ ನಾವು ನೋಡೋದಾಯ್ತು ಅಂತೇಳಂದ್ರೆ, ಇಲ್ಲಿ ನೋಡಿ ನಮಗೆ ಯಾವ್ದಿದೆ ಅಂದ್ರೆ ಕ್ರಿಯಾ ಸಮಾಸ ಅಂತಿದೆ. ಏನು ಕ್ರಿಯಾ ಸಮಾಸ ಅಂತೇಳಂದ್ರೆ, ನೋಡಿ ಕ್ರಿಯಾ ಸಮಾಸದೊಳಗಡೆ ಪೂರ್ವ ಪದ ಉತ್ತರ ಪದ ಈಕ್ವಲ್ ಟು ಸಮಾಸ ಪದ. ಪೂರ್ವ ಪದದಲ್ಲಿ ಏನ್ ಬರ್ಬೇಕು ಅಂದ್ರೆ ನಾಮಪದ ಬರ್ಬೇಕು. ಪೂರ್ವ ಪದದಲ್ಲಿ ನಾಮಪದವಿದ್ದು ಉತ್ತರದಲ್ಲಿ ಕ್ರಿಯೆ ಇತ್ತು ಅಂದರೆ ಅದು ಯಾವ ಸಮಾಸ ಆಗುತ್ತೆ ಅಂದ್ರೆ ಕ್ರಿಯಾ ಸಮಾಸ ಆಗುತ್ತೆ. ಒಂದು ಉದಾಹರಣೆ ನೋಡಿ ಗೊತ್ತಾಗುತ್ತೆ. ವಿಷವನ್ನು ಪ್ಲಸ್ ಕಾರು ಏನಾಗುತ್ತೆ ಅಂದ್ರೆ ವಿಷಾಖಾರು. ಇಲ್ಲಿ ಇನ್ನೊಂದು ಗಮನಿಸಬೇಕಾದದ್ದೇನು ಕ್ರಿಯಾ ಸಮಾಸದೊಳಗಡೆ ಅಂದ್ರೆ, ಕ್ರಿಯಾ ಸಮಾಸವನ್ನ ಬಿಡಿಸುವಾಗ ಮಧ್ಯದಲ್ಲಿ ನಮಗೆ ದ್ವಿತೀಯ ವಿಭಕ್ತಿ ಕಾಣಿಸ್ಕೊಳ್ಳುತ್ತೆ. ಮಧ್ಯದಲ್ಲಿ ನಮಗೆ ಯಾವುದು ವಿಭಕ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ದ್ವಿತೀಯ ವಿಭಕ್ತಿ ಅತಿ ಹೆಚ್ಚಾಗಿ ದ್ವಿತೀಯ ವಿಭಕ್ತಿ ನಮಗೆ ಕ್ರಿಯಾ ಸಮಾಸದೊಳಗಡೆ ಕಾಣುತ್ತೆ. ನೋಡಿ ನಾಮಪದ ಇರಬೇಕು, ಉತ್ತರದಲ್ಲಿ ಕ್ರಿಯೆ ಇರಬೇಕು. ನೋಡಿ ವಿಷವನ್ನು ಪ್ಲಸ್ ಕಾರು ವಿಷಾಕಾರು, ಇದು ಯಾವ ಸಮಾಸ ಆಗುತ್ತೆ ಅಂದ್ರೆ ಕ್ರಿಯಾ ಸಮಾಸ ಆಗುತ್ತೆ. ಹಾಗಾಗಿನೇ ವಿಶೇಷಣ ವಿಶೇಷ ಇದರಿಂದ ಆಗೋದಿಲ್ಲ. ನೆಕ್ಸ್ಟ್ ಯಾವ್ದಿದೆ ಅಂದ್ರೆ ತತ್ಪುರುಷ ಸಮಾಸ ಇದೆ. ತತ್ಪುರುಷ ಸಮಾಸ ಏನಪ್ಪಾ ಅಂತೇಳಂದ್ರೆ, ಇಲ್ಲಿ ಪೂರ್ವ ಪದದಲ್ಲಿ ತೃತೀಯ ವಿಭಕ್ತಿಲಿಂದ ಸಪ್ತಮಿಯ ವಿಭಕ್ತಿಯವರೆಗೂ ಕೂಡಿ ಆಗುವ ಸಮಾಸ ಯಾವುದು ಅಂದ್ರೆ ತತ್ಪುರುಷ ಸಮಾಸ. ನೋಡಿ ಪೂರ್ವದಲ್ಲಿ ಬರಬೇಕು, ಪೂರ್ವದಲ್ಲಿ ಏನ್ ಬರ್ಬೇಕು ಅಂದ್ರೆ ತೃತೀಯ ವಿಭಕ್ತಿಲಿಂದ ಹಿಡಿದು ಸಪ್ತಮಿಯ ವಿಭಕ್ತಿಯವರೆಗೂ ಕೂಡಿ ಆಗುವಂತಹ ಸಮಾಸ ಯಾವುದು ಅಂದ್ರೆ ತತ್ಪುರುಷ ಸಮಾಸ. ಇಲ್ಲಿ ಅಷ್ಟೇ, ಪೂರ್ವ ಪದದಲ್ಲಿಯೂ ನಾಮಪದವಿರಬೇಕು, ಪೂರ್ವದಲ್ಲಿಯೂ ನಾಮಪದವಿರಬೇಕು, ಉತ್ತರದಲ್ಲಿಯೂ ಸಹ ನಾಮಪದವಿರಬೇಕು. ಇವೆರಡು ಕೂಡಿ ಆದ್ರ ಸಮಾಸ ಯಾವುದು ಅಂದ್ರೆ ತತ್ಪುರುಷ ಸಮಾಸ. ಇನ್ನು ಒಂದೇನು ಸಮಾಸದ ವಿಶಿಷ್ಟತೆ ಈ ತತ್ಪುರುಷದ್ದು ಅಂದ್ರೆ, ಯಾವ ವಿಭಕ್ತಿಯಿಂದ ಲೋಪ ಮಾಡಿಸ್ಕೊಳ್ಳುತ್ತಲ್ವಾ ಅದೇ ವಿಭಕ್ತಿಯಿಂದ ಕರೆಸಿಕೊಳ್ಳುವಂತಹ ಏಕೈಕ ಸಮಾಸ ಯಾವುದು ಅಂದ್ರೆ ತತ್ಪುರುಷ ಸಮಾಸ. ಹಾಗಾಗಿ ನೀನು ತೃತೀಯಲಿಂದ ಲೋಪ ಮಾಡ್ಕೊಂಡಿ ಅಂದ್ರೆ ತೃತೀಯ ತತ್ಪುರುಷ, ಒಂದು ವೇಳೆ ಪಂಚಮಿಯಿಂದ ಲೋಪ ಮಾಡ್ಕೊಂಡ್ರೆ ಪಂಚಮಿ ತತ್ಪುರುಷ, ಒಂದು ವೇಳೆ ಷಷ್ಠಿಯಿಂದ ಲೋಪ ಮಾಡ್ಕೊಂತು ಅಂದ್ರೆ ಷಷ್ಠಿ ತತ್ಪುರುಷ ಸಮಾಸ. ಗಮನಿಸಿ ಸ್ನೇಹಿತರೆ, ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಷಷ್ಠಿ ತತ್ಪುರುಷ ಸಮಾಸ ಜಾಸ್ತಿ ನಮಗೆ ಕಾಣಿಸ್ಕೊಳ್ಳುವಂತಹದ್ದು. ಹಾಗಾಗಿನೇ ಇಲ್ಲಿ ತತ್ಪುರುಷ ಸಮಾಸ ಏನಿದೆ ಅಂದ್ರೆ ತೃತೀಯಲಿಂದ ಸಪ್ತಮಿಯವರೆಗೂ ಕೂಡಿ ಆಗುವ ಸಮಾಸವೇ ತತ್ಪುರುಷ ಸಮಾಸ. ಆದ್ರೆ ಎರಡೂ ನಾಮಪದಗಳು, ಉತ್ತರದಲ್ಲಿಯೂ ನಾಮಪದ ಪೂರ್ವದಲ್ಲಿಯೂ ನಾಮಪದ ಇರುತ್ತೆ. ಹಾಗಾಗಿ ಇದು ಸಹ ನಮಗ ಉತ್ತರ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಯಾವ್ದಿದೆ ಅಂದ್ರೆ ದ್ವಂದ್ವ. ನೋಡಿ ದ್ವಂದ್ವ ಅಂತೇಳಂದ್ರೆ ಗೊಂದಲವನ್ನ ಉಂಟು ಮಾಡೋದು. ಇಲ್ಲಿ ಪ್ರತಿಯೊಂದು ಸಮಾಸದಲ್ಲಿ ಸಹ ಅಷ್ಟೇ ಎರಡೆರಡು, ಪೂರ್ವ ಉತ್ತರ, ಅಲ್ಲಿ ಎರಡು ನಾಮಪದಗಳಾದ್ರೂ ಬಂದಿರುತ್ತೆ, ಅಥವಾ ನಾಮಪದ ಕೃದಾಂತ ಬಂದಿರುತ್ತೆ, ಅಥವಾ ನಾಮಪದ ಸರ್ವನಾಮ ಬಂದಿರುತ್ತೆ. ಆದರೆ ದ್ವಂದ್ವದಲ್ಲಿ ಏನಪ್ಪಾ ಅಂದ್ರೆ ಎರಡು ನಾಮಪದ ಅಥವಾ ಮೂರು ನಾಮಪದ ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದದೊಡನೆ ಕೂಡಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ರೆ ಅದು ದ್ವಂದ್ವ ಸಮಾಸ ಅಂತ ಹೇಳ್ತೇವೆ. ಎರಡು ನಾಮಪದ ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದದೊಡನೆ ಕೂಡಿ ಆಗುವಂತಹ ಸಮಾಸ ಯಾವುದು ಅಂದ್ರೆ ದ್ವಂದ್ವ ಸಮಾಸ. ಉದಾಹರಣೆ ಯಾವುದಿರಬಹುದು ಅಂತೇಳಂದ್ರೆ ಕೈ ಕಾಲುಗಳು ಆಗ್ಬಹುದು, ವನದುರ್ಗಗಳು ಆಗಿರಬಹುದು, ಅಥವಾ ದೀನನಾಥರು ಆಗಿರಬಹುದು, ಅಥವಾ ಆನೆ ಕುದುರೆ ಒಂಟೆಗಳು, ಗಜ ಅಶ್ವರಥಗಳು, ಇವೆಲ್ಲವೂ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗುವಂತಹದ್ದು. ಹಾಗಾದ್ರೆ ನೋಡಿ ಇಲ್ಲಿ ದ್ವಂದ್ವ ಸಮಾಸ ಆಗ್ಲಿಲ್ಲ, ತತ್ಪುರುಷ ಆಗ್ಲಿಲ್ಲ, ಕ್ರಿಯಾ ಆಗ್ಲಿಲ್ಲ, ಆದ್ರೆ ಉಳಿದದ್ದು ಯಾವುದು ಕರ್ಮಧಾರ್ಯ ಸಮಾಸ. ನೆನ್ಪಿಟ್ಕೊಳ್ಳಿ, ಕರ್ಮಧಾರ್ಯ ಸಮಾಸ ಅತಿ ಹೆಚ್ಚಾಗಿ GPS ಸ್ಟಾರ್ನವರಿಗೆ ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ ಆಗಿದೆ. ಏನು ಕರ್ಮಧಾರ್ಯ ಸಮಾಸ ಅಂದ್ರೆ ವಿಶೇಷಣ ವಿಶೇಷದಿಂದ ಕೂಡಿ ಆಗುವ ಸಮಾಸ ಯಾವುದು ಅಂದ್ರೆ ಅದೇ ಕರ್ಮಧಾರ್ಯ ಸಮಾಸ. ಹೇಗೆ ಅದು ಅನ್ನೋದಾಯ್ತು ಅಂದ್ರೆ ಇಲ್ಲಿ ನೋಡಿ, ಏನಿದೆ ಪೂರ್ವ ಮತ್ತು ಇಲ್ಲಿ ವಿಶೇಷಣ, ಇಲ್ಲಿ ವಿಶೇಷಣ ಮತ್ತು
ವಿಶೇಷ. ವಿಶೇಷಣ ಅಂದ್ರೆ ಬೇರೆ ಏನು ಅಲ್ಲ, ವಿಶೇಷಣ ಅಂದ್ರೆ ಗುಣವಾಚಕ ಅಂತ. ವಿಶೇಷಣ ಅಂದ್ರೆ ಗುಣವಾಚಕ, ವಿಶೇಷ ಅಂದ್ರೆ ನಾಮಪದ ಅಂತ. ಈ ನಾಮಪದವನ್ನು ವರ್ಣನೆ ಮಾಡೋದೇ ವಿಶೇಷಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ತಾವರೆ ಇದೆ, ತಾವರೆ ಇದೆ. ಆ ತಾವರೆಯಲ್ಲಿ ಬಹಳ ತರಾವರಿ ತಾವರೆಗಳಿದಾವೆ. ಬಿಳಿದಿದ, ಎಲ್ಲೋ ಇದ, ಬ್ಲೂ ಇದ, ಎಲ್ಲ ತರದಿದ. ಇಲ್ಲಿ ನಾನು ತೆಗೆದುಕೊಳ್ಳುವಂಥದ್ದು ಯಾವುದು ಅಂದ್ರೆ ಕೆಂಪುದು ಅಂತ ತಗೊಳ್ಳೋಣ. ಕೆಂಪು. ಈ ತಾವರೆಯನ್ನು ವರ್ಣನೆ ಮಾಡೋದು. ಎಂತಹ ತಾವರೆ? ಕೆಂಪಾದ ತಾವರೆ. ಆ ಕೆಂಪಾದ ಪ್ಲಸ್ ತಾವರೆ ಆದ್ರೆ ಏನಾಗ್ಬಿಡುತ್ತೆ ನಮಗೆ ಇಲ್ಲಿ ಅಂದ್ರೆ ಕೆಂದಾವರೆ. ಕೆಂದಾವರೆ. ನೋಡಿ, ನಾಮಪದವನ್ನ ವರ್ಣನೆ ಮಾಡೋದೇ ವಿಶೇಷಣ, ಅಂದ್ರೆ ಗುಣ ಸ್ವಭಾವವನ್ನು ತಿಳಿಸೋದೇ ವಿಶೇಷಣ. ಹಾಗಾಗಿ ವಿಶೇಷಣ ವಿಶೇಷದಿಂದ ಕೂಡಿ ಆಗುವ ಸಮಾಸ ಯಾವುದು ಅಂತೇಳಂದ್ರೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಇನ್ನೊಂದು ರೀತಿಯ ಅರ್ಥವನ್ನು ಸಹ ಕೊಡುತ್ತೆ. ಇಲ್ಲಿ ವಿಶೇಷಣ ವಿಶೇಷದ ಜೊತೆಗೆ ಉಪಮೇಯ ಉಪಮಾನ, ಅಂದ್ರೆ ನಿಮಗೆ ಗೊತ್ತೇ ಇರ್ಬೋದು, ಉಪಮಾಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳ ಕೂಡಿ ಆಗುವ ಸಮಾಸವು ಸಹ ಯಾವುದಾಗಿರುತ್ತೆ ಅಂದ್ರೆ ಕರ್ಮಧಾರೆಯ ಸಮಾಸ ಆಗಿರುತ್ತೆ. ಹಾಗಾಗಿನೇ GPS TET ದವರಿಗೆ ಬಹಳ ಅತ್ಯವಶ್ಯಕವಾಗಿ ಬಹಳ ಇಂಪಾರ್ಟೆಂಟ್ ಸಮಾಸಗಳು ಡೆಫಿನೇಷನ್ಸ್ ಮೂಲಕವೂ ಸಹ ನಿಮಗೆ ಅದನ್ನ ಕೇಳ್ತಾ ಬರ್ತಾನೆ. ಗಮನಿಸಬೇಕು, ಇಲ್ಲಿ ನಮಗೆ ಇರುವಂತಹ 8 ಸಮಾಸಗಳು ಒಂದೊಂದು ವಿಶಿಷ್ಟತೆಯನ್ನ ಪಡ್ಕೊಂತ ಬಂದಿರುತ್ತೆ. ಅವುಗಳನ್ನ ಒಂದು ಸರಿ ನೀಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೇ ಆಯ್ತು ಅಂದ್ರೆ ಬಹಳ ಈಸಿಯಾಗಿ ನೀವು ಅದರಲ್ಲಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ನೋಡಿ, ವಿಶೇಷಣ ವಿಶೇಷದಿಂದ ಕೂಡಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ರೆ ಕರ್ಮಧಾರೆಯ ಸಮಾಸ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಕ್ವಶನ್ಸಿಗೆ ಹೋಗೋಣ. ನೋಡಿ, ಮುಂದಿನ ಕ್ವಶನ್ಸ್ ಏನಿದೆ ಅಂತ ಹೇಳಂದ್ರೆ ಚೆನ್ನಾಗಿ ಎಂಬ ಪದವು ಯಾವ ಅವಯದ? ನೋಡಿ, ಚೆನ್ನಾಗಿ ಎಂಬ ಪದವು ಅವಯದ ಈ ವಿಧ ಅಂತ ಕೇಳಿದಾನೆ. ಮೊದಲು ಅವಯ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಅವಯ ಅಂತ ಹೇಳಂದ್ರೆ ಸ್ವತಂತ್ರವಾಗಿರುವಂತಹ ಪದಗಳಿಗೆ ಅವಯಗಳು ಅಂತ ಕರೀತೇವೆ. ಹಾಗಾದ್ರೆ ಯಾವ ಅವಯಗಳು ಅಂದ್ರೆ ಚೆನ್ನಾಗಿ, ಮೆಲ್ಲಗೆ, ಸೊಗಸಾಗಿ, ಮತ್ತು, ಆದರೆ, ಆದ್ದರಿಂದ, ಹಾಗಾದರೆ, ಸೊಗಸಾಗಿ, ಇಂಥವೆಲ್ಲವನ್ನ ಅವಯ ಪದಗಳು ಅಂತ ಕರೀತೆ. ಆ ಅವಯ ಪದಗಳು ಯಾವೆಲ್ಲ ಪದಗಳಿಗೆ ಅವು ಕೂಡ್ಕೊಳ್ತವೆ ಅನ್ನೋದನ್ನ ನಾವಲ್ಲಿ ತಿಳ್ಕೋಬೇಕು. ಈ ಅವಯ ಪದಗಳಲ್ಲಿ ಎಷ್ಟು ಪ್ರಕಾರಗಳನ್ನ ನಾವು ನೋಡ್ತೇವೆ ಅಂತ ಹೇಳಂದ್ರೆ 10 ಪ್ರಕಾರಗಳನ್ನ ನೋಡ್ತೇವೆ. ಓಕೆ, ಆ 10 ಪ್ರಕಾರದಲ್ಲಿ ನಾವೇಂದ್ರೆ ಈ ಕೃದಾಂತವ್ಯಯ, ತದಿಂತವ್ಯಯ ಇದ್ರೊಳಗಡೆ ಸೇರಿಸಿದಾಗ 10 ಆಗತ್ತೆ. ಅವೆರಡರನ್ನ ನಾವು ಬಿಟ್ವಿ ಅಂದ್ರೆ 8 ಪ್ರಕಾರಗಳನ್ನ ನಾವಲ್ಲಿ ನೋಡ್ಬೋದು. ಯಾವ್ಯಾವು? ಸಾಮಾನ್ಯ ವ್ಯಯ, ಅನುಕರಣ ವ್ಯಯ, ಸಂಬೋಧನೆ ವ್ಯಯ, ಸಂಬಂಧಕ ವ್ಯಯ, ಪ್ರಶ್ನಾರ್ಥಕ ವ್ಯಯ, ಭಾವಸೂಚಕ ವ್ಯಯ, ದ್ವಿಗುವಾಚಕ ವ್ಯಯ, ಓಕೆ, ಅನುಕರಣ ವ್ಯಯ, ಅವಧಾರಣಾರ್ಥಕ ವ್ಯಯ, ಕ್ರಿಯಾರ್ಥಕ ವ್ಯಯ. ಇಂತಹ ಅವ್ಯಯಗಳನ್ನ ನಾವಲ್ಲಿ ನೋಡ್ಬೋದು. ನೋಡಿ, ಇನ್ನೊಮ್ಮೆ ಹೇಳ್ತೇನೆ. ಸಾಮಾನ್ಯ ವ್ಯಯ, ಅನುಕರಣ ವ್ಯಯ, ಸಂಬೋಧಕ ವ್ಯಯ, ಸಂಬಂಧಕ ವ್ಯಯ, ಕ್ರಿಯಾರ್ಥಕ ವ್ಯಯ, ಪ್ರಶ್ನಾರ್ಥಕ ವ್ಯಯ, ಅವಧಾರಣಾರ್ಥಕ ವ್ಯಯ, ಭಾವಸೂಚಕ ವ್ಯಯ. ಇವಿಷ್ಟು 8 ಪ್ರಕಾರಗಳು. ಕೃದಾಂತ ಮತ್ತು ತದಿಂತ ಅವ್ಯಯ ಇದರೊಳಗಡೆ ಸೇರಿಸಿದ್ರೆ 10 ಅವ್ಯಯಗಳನ್ನ ನಾವಲ್ಲಿ ಅಭ್ಯಾಸವನ್ನ ಮಾಡ್ತೇವೆ. ಇದರಲ್ಲಿಯೂ ಸಹ ನಿಮಗೆ 6ರಿಂದ 7 ಅವ್ಯಯಗಳು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಎಸ್ಪೆಷಲಿ ಅವಧಾರಣಾರ್ಥಕ ವ್ಯಯವನ್ನು ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಸಹ ಕೇಳ್ತಾ ಹೋಗ್ತಾನೆ. ಇಲ್ಲಿ ನಾವು ನೋಡುವಂತಹದ್ದೇನಿದ ನೋಡಿ, ಚೆನ್ನಾಗಿ ಅನ್ನುವಂತಹ ಪದ ಈ 4 ಅವ್ಯಯದಲ್ಲಿ ಯಾವುದಕ್ಕೆ ಅದು ಹೊಂದುತ್ತೆ ಅಂತ ಕೇಳಿದಾನೆ. ಯಾವುದು? ನೋಡಿ, ಭಾವಸೂಚಕ ವ್ಯಯ ಅಂತಿದೆ. ಏನು ಭಾವಸೂಚಕ ವ್ಯಯ ಅಂದ್ರೆ ಕೆಲವೊಮ್ಮೆ ಅರ್ಥವಿಲ್ಲದಂತಹ ವಿಶೇಷ ಪದಗಳನ್ನ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ನಮ್ಮ ಭಾವನೆಗಳನ್ನ ಕೆಲವೊಂದು ಅರ್ಥವಿಲ್ಲದ ಪದಗಳ ಮುಖಾಂತರ ವ್ಯಕ್ತಪಡಿಸ್ತೇವೆ. ಅದು ಸನ್ನೆಯ ಮುಖಾಂತರನೂ ಆಗಿರಬಹುದು ಅಥವಾ ಕೆಲವೊಂದು ಪದಗಳು ಸಹ ಆಗಿರಬಹುದು. ನಮ್ಮ ಮನಸ್ಸಿಗೆ ಖುಷಿ ಆಯ್ತು ಅಂದ್ರೆ, ಸಂತೋಷ ಆಯ್ತು ಅಂದ್ರೆ, ದುಃಖ ಆಯ್ತು ಅಂದ್ರೆ, ಅಥವಾ ಸಂಕಟ ಆಯ್ತು ಅಂದ್ರೆ, ಆಶ್ಚರ್ಯ ಆಯ್ತು ಅಂದ್ರೂ ಕೆಲವೊಂದು ಪದಗಳನ್ನ ನಾವು ಉಪಯೋಗಿಸ್ತೇವೆ. ಈಗ ಯಾರಾದ್ರೂ ನಮ್ಮ ಫ್ರೆಂಡ್ ಏನಾದ್ರೂ ನಮ್ಮನ್ನ ಬಿಟ್ಟು ಹೊರಗಡೆ ಹೋಗಿದ್ದ ಅಂದ್ರೆ, ಅಥವಾ ನಮ್ಮನ್ನ ಬಿಟ್ಟು ಓದ್ತಾ ಇದ್ದಾನೆ ಅಂದ್ರೆ, ಅಥವಾ ನಮ್ಮನ್ನ ಬಿಟ್ಟು ಏನಾದ್ರೂ ಒಂದು ಮೋಸ ಮಾಡಿದಾನೆ, ಛೀ
ಥೂ ಅನ್ನುವಂತಹ ಪದಗಳನ್ನು ಉಪಯೋಗಿಸ್ತೇವೆ, ಅಥವಾ ಅಕಟಕಟ ಅನ್ನುವಂತಹ ಪದವನ್ನು ಉಪಯೋಗಿಸ್ತೇವೆ, ಅಯ್ಯೋ ಅನ್ನುವಂತಹ ಪದವನ್ನು ಉಪಯೋಗಿಸ್ತೇವೆ. ಆಶ್ಚರ್ಯವನ್ನು ಉಂಟಾಯಿತು ಅಂತ ಅಂದಾಗ ನಾವು ಸನ್ನೆಗಳ ಮುಖಾಂತರ ಕಣ್ಣನ್ನು ದೊಡ್ಡದಾಗಿ ಮಾಡಿ ಮುಖವನ್ನು ಆಶ್ಚರ್ಯ ಕಡೆವಾಗಿ ಮಾಡ್ತೇವೆ. ಇಂತಹ ಪದಗಳು ಯಾವುದರಲ್ಲಿ ಕಂಡು ಬರುತ್ತೆ ಅಂದ್ರೆ ಭಾವಸೂಚಕ ವೇಯದೊಳಗಡೆ ಕಂಡು ಬರುತ್ತೆ. ಮನಸ್ಸಿಗೆ ಏನು ಸಂತೋಷ ದುಃಖ ಆದಾಗ ಕೆಲವೊಂದು ಪದಗಳು ಬರುವಂತಹದ್ದು. ನೆಕ್ಸ್ಟ್ ಅನುಕರಣೆ ವ್ಯಯ ಅಂತಿದೆ. ಏನು ಅನುಕರಣೆ ವ್ಯಯ ಅಂದ್ರೆ ಅರ್ಥವಿಲ್ಲದಂತಹ ಪದಗಳನ್ನ ಎರಡೆರಡು ಸರಿ ಪ್ರಯೋಗ ಮಾಡಿದರೆ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಅನುಕರಣೆ ವ್ಯಯ. ನೋಡಿ ಸ್ನೇಹಿತರೆ, ದ್ವಿರುಕ್ತಿ ಮತ್ತು ಅನುಕರಣೆ ಎರಡು ನೋಡುವುದಕ್ಕೆ ಸೇಮ್ ಆಗಿ ಕಾಣುತ್ತೆ. ದ್ವಿರುಕ್ತಿ ಅಂದ್ರೆ ಅರ್ಥವಿರುವ ಪದವನ್ನ ಎರಡು ಸರಿ ಪ್ರಯೋಗ ಮಾಡಿದ್ರೆ ದ್ವಿರುಕ್ತಿ, ಅರ್ಥವಿಲ್ಲದಂತಹ ಪದವನ್ನ ಎರಡು ಸರಿ ಪ್ರಯೋಗ ಮಾಡಿದ್ರೆ ಅದು ಅನುಕರಣ ಪದ. ಹಾವು ಸರಸರನೇ ಬಂತು, ಅದು ಸರಸರನೆ ನಾವು ಹೇಳುವಂತಹದ್ದು, ಅದು ಕಾಮನ್ ಆಗಿ ಬರುತ್ತೆ ಆದ್ರೆ ನಮಗೆ ಅದು ಏನ್ ಅನ್ಸುತ್ತೆ ಅಂದ್ರೆ ಸರಸರನೆ ಅನ್ನುವಂತಹದ್ದು. ದಪ ದಪ, ಚಟ ಚಟ, ವಠ ವಠ, ಧಗ ಧಗ ಇಂತಹ ಪದಗಳಿದಾವಲ್ಲ, ಇವನ್ನ ಎರಡೆರಡು ಸರಿ ನಾವು ಪ್ರಯೋಗ ಮಾಡಿದಾಗ ಇವನ್ನ ನಾವೇನಂತ ಕರಿತೇವೆ ಅಂದ್ರೆ ಅನುಕರಣ ಪದ ಅಂತ ಕರಿತೇವೆ. ನೆಕ್ಸ್ಟ್ ಕ್ರಿಯಾರ್ಥಕ ವ್ಯಯ ಅಂತಿದೆ. ಏನು ಕ್ರಿಯಾರ್ಥಕ ವ್ಯಯ ಅಂದ್ರೆ ಕ್ರಿಯೆಯ ಸ್ಥಾನದಲ್ಲಿಯೇ ನಿಂತು ಕ್ರಿಯೆಯನ್ನು ಪೂರ್ಣ ಮಾಡಿಕೊಡುವಂತಹ ಪದಗಳು. ನೋಡಿ, ಕ್ರಿಯೆಯ ಸ್ಥಾನದಲ್ಲಿಯೇ ನಿಂತು ಕ್ರಿಯೆಯನ್ನ ಪೂರ್ಣ ಮಾಡಿಕೊಡುವ ಪದವನ್ನ ಕ್ರಿಯಾರ್ಥಕ ವ್ಯಯ ಅಂತ ಕರಿತೇವೆ. ಎಲ್ಲದಕ್ಕೂ ಕ್ರಿಯಾಪದವನ್ನ ಉಪಯೋಗಿಸಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಕ್ರಿಯಾರ್ಥಕ ಪದವನ್ನ ಉಪಯೋಗಿಸ್ತೇವೆ ನಾವು. ನಮಗೆ ಊಟ ನೀಡುವಾಗ ನಮಗೆ ಇಷ್ಟ ಇಲ್ಲದಂತಹ ಪದಾರ್ಥ ನಮ್ಮ ಮುಂದೆ ಬಂದಾಗ ನಾವೇನಂತೀವಿ ಬೇಡ ಅಂತ ಹೇಳ್ತೀವಿ. ಬೇಡ ಅಂದ್ರೆ ಅವ್ರು ನೆಕ್ಸ್ಟ್ ನಮಗೆ ಅದನ್ನ ನೀಡೋದಿಲ್ಲ. ಬೇಡ ಅದು ಕ್ರಿಯಾರ್ಥಕ ಪದಕ್ಕೆ ಉದಾಹರಣೆ. ಒಂದ್ ವೇಳೆ ನನಗೆ ಇಷ್ಟವಾಗಿರುವಂತಹ ಯಾವುದೋ ಒಂದು ಸ್ವೀಟ್ ಬರ್ತಾ ಇದೆ ಅಂದಾಗ ಅವ್ರು ಒಂದೇ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಇಷ್ಟ, ಅದಕ್ಕೆ ನಾನೇನ್ ಮಾಡ್ತೇನೆ, ಇನ್ನೂ ಒಂದು ಬೇಕು, ಅವಾಗ ನನಗೆ ಅವರು ಇನ್ನೂ ಒಂದು ಕೊಡುವಂತದ್ದು. ಈ ಬೇಕು, ಬೇಡ, ಸಾಕು, ಹೌದು, ಇಲ್ಲ ಅನ್ನುವಂತಹ ಪದಗಳಿರ್ತಾವಲ್ಲ, ಅವು ಯಾವುದನ್ನ ಸೂಚಿಸುತ್ತೆ ಅಂದ್ರೆ ಕ್ರಿಯಾರ್ಥಕ ಪದವನ್ನ ಸೂಚಿಸುತ್ತೆ. ಹಾಗಾಗಿ ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ನೋಡೋದು ಸಾಮಾನ್ಯ ವ್ಯಯ ಅಂತ ಇದೆ. ಏನು ಸಾಮಾನ್ಯ ವ್ಯಯ ಅಂದ್ರೆ ಕ್ರಿಯೆ ನಡೆದ ಕಾಲ ಮತ್ತು ರೀತಿಯನ್ನ ತಿಳಿಸೋದೇ ಸಾಮಾನ್ಯ ವ್ಯಯ. ಸಿಂಪಲ್ ಆಗಿದೆ ಸ್ನೇಹಿತರೆ. ಸಾಮಾನ್ಯ ವ್ಯಯ ಅಂದ್ರೆ ಕ್ರಿಯೆ ನಡೆದ ಕಾಲ ಮತ್ತು ರೀತಿಯನ್ನ ತಿಳಿಸೋದೇ ಸಾಮಾನ್ಯ ವ್ಯಯ. ಆದ್ರೆ ಸ್ಥಳವನ್ನ ಗುರುತಿಸೋದಕ್ಕಾಗಲ್ಲ, ಯಾವ ಸ್ಥಳ ಅಂತ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ. ಬೇಕಾದ್ರೆ ಕಾಲವನ್ನ ಹೇಳ್ಬೋದು ಮತ್ತು ರೀತಿಯನ್ನ ಹೇಳ್ಬೋದು. ಒಂದು ಉದಾಹರಣೆ ನೋಡಿ ಗೊತ್ತಾಗತ್ತೆ. ಇಲ್ಲಿ ದೀಪ ಚೆನ್ನಾಗಿ ಹಾಡಿದಳು. ನೋಡಿ, ಕರ್ತೃವನ್ನ ಹಿಡಿದು ಕರ್ಮವನ್ನ ಪ್ರಶ್ನೆ ಮಾಡಿದರೆ, ಕರ್ತೃವನ್ನ ಹಿಡಿದು ಕ್ರಿಯೆಯನ್ನ ಪ್ರಶ್ನೆ ಮಾಡಿದರೆ, ನೋಡಿ ದೀಪ ಹೇಗೆ ಹಾಡಿದಳು ಅಂತ ನಾನು ಯಾರಾದ್ರೂ ಕೇಳಿದ್ರೆ ಅವಾಗ ಹೇಳ್ತಾರೆ ದೀಪ ಚೆನ್ನಾಗಿ ಹಾಡಿದಳು. ಚೆನ್ನಾಗಿ ಅನ್ನೋದು ರೀತಿ, ಚೆನ್ನಾಗಿ ಅನ್ನೋದು ರೀತಿ, ಹಾಡಿದಳು ಕಾಲ. ಯಾವ ಕಾಲದಲ್ಲಿ ಹಾಡಿದಳು? ಭೂತದಲ್ಲಿಯೋ, ವರ್ತಮಾನದಲ್ಲಿಯೋ, ಅಥವಾ ಭವಿಷ್ಯತ್ತಿನಲ್ಲಿಯೋ ನೋಡ್ಬೇಕು. ಕ್ರಿಯೆ ಪೂರ್ಣವಾಗಿದೆ. ಹಾಡಿದಳು, ಆಡಿದಳು ಯಾವ ಕಾಲದಲ್ಲಿ ಬರುತ್ತೆ? ಭೂತ ಕಾಲದಲ್ಲಿ ಬರುತ್ತೆ. ಒಂದು ವೇಳೆ ವರ್ತಮಾನದಲ್ಲಿ ಆಯ್ತಂದ್ರೆ ಆಡುತ್ತಾಳೆ. ಅದು ಭವಿಷ್ಯತ್ತಿನಲ್ಲಿ ಹೇಳೋದಾದ್ರೆ ಆಡುವಳು, ವಳು ಮುಂದೆ. ಈ ರೀತಿಯಾಗಿ ನಾವು ಕಾಲ ಮತ್ತು ರೀತಿಯನ್ನ ತಿಳಿಸಿಕೊಡುವ ಅವ್ಯಯ ಯಾವುದು ಅಂದ್ರೆ ಸಾಮಾನ್ಯ ವ್ಯಯ. ಇನ್ನೊಂದು ಉದಾಹರಣೆ ನೋಡಿ ಗೊತ್ತಾಗುತ್ತೆ. ರಮೇಶ ಸೊಗಸಾಗಿ ತಬಲ ಬಾರಿಸಿದನು. ನೋಡಿ, ಕರ್ತೃವನ್ನ ಹಿಡಿದು ಕ್ರಿಯೆಯನ್ನ ಪ್ರಶ್ನೆ ಮಾಡ್ತೇನೆ ನಾನು. ರಮೇಶ ಹೇಗೆ ಬಾರಿಸಿದನಪ್ಪ ತಬಲವನ್ನ ಅಂತ ಕೇಳಿದ್ರೆ ಅಲ್ಲಿರುವಂತಹ ಯಾರಾದ್ರೂ ಆಗಿರ್ಬೋದು. ಅವರು ಸೊಗಸಾಗಿ, ಮಸ್ತ್, ಸಖತ್ ಅಂತ ಹೇಳ್ತೀವಲ್ಲ, ಆತರ ಸೊಗಸಾಗಿ ತಬಲವನ್ನ ಬಾರಿಸಿದನು, ಅಥವಾ ಸೊಗಸಾಗಿ ನೃತ್ಯವನ್ನ ಮಾಡಿದನು, ಅಥವಾ ಮಕ್ಕಳು ಚೆನ್ನಾಗಿ ಆಟ ಆಡಿದರು.
ಅಥವಾ ಸೊಗಸಾಗಿ ಆಡಿದರು. ಈ ರೀತಿಯಾಗಿ ಸೊಗಸಾಗಿ, ಚೆನ್ನಾಗೆ, ಮೆಲ್ಲಗೆ. ಅಥವಾ ನೋಡಿ, ಬೆಕ್ಕು ಮೆಲ್ಲನೆ ಹಾಲು ಕುಡಿದು ಹೋಯಿತು. ಮೆಲ್ಲನೆ, ಸೊಗಸಾಗಿ, ಮತ್ತು ಇಂಥವು ಆಲ್ಮೋಸ್ಟ್ ಯಾವುದಕ್ಕೆ ಬರುತ್ತೆ ಅಂದ್ರೆ ಸಾಮಾನ್ಯ ಅವ್ಯಯಕ್ಕೆ ಬರುತ್ತೆ. ಹಾಗಾದ್ರೆ ಈಗ ನಿಮಗೆ ಆನ್ಸರ್ಸ್ ಗೊತ್ತಿರಬಹುದು. ಚೆನ್ನಾಗಿ ಅನ್ನುವಂತಹ ಪದ ಯಾವ ಅವ್ಯಯದ ವಿಧ ಆಗಿದೆ ಅಂದ್ರೆ ಸಾಮಾನ್ಯ ಅವ್ಯಯದ ವಿಧವಾಗಿದೆ. ಗಮನವಿರಲಿ, ಸಾಮಾನ್ಯದೊಳಗಡೆ ಕಾಲ ನೋಡಿ, ರೀತಿಯನ್ನ ನೋಡಿ ನೀವು ಅಲ್ಲಿ ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಗಮನದಲ್ಲಿರ್ಲಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಇಲ್ಲಿ ಅಂತ ಹೇಳಂದ್ರೆ, ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇಷ್ಟು ಇಷ್ಟು ಅನ್ನುವಂತಹ ಪದ, ಈ ಪದ ಯಾವುದ್ರಲ್ಲಿ ನಾವು ನೋಡ್ತೇವೆ ಅಂದ್ರೆ ನಾಮಪದದ ಪ್ರಕಾರಗಳಲ್ಲಿ ನೋಡ್ತೇವೆ. ನಾವು ನಾಮಪದದ ಪ್ರಕಾರಗಳಲ್ಲಿ ನೋಡ್ತೇವೆ. ನಾಮಪದದ ಪ್ರಕಾರಗಳು ಸಹ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ದ್ವಿಗುವಾಚಕ, ಭಾವನಾಮ, ಅದೇ ರೀತಿಯಾಗಿ ಇಲ್ಲಿ ನಿಮಗ ಸರ್ವನಾಮ, ಇವೆಲ್ಲವೂ ನಾಮಪದದ ಪ್ರಕಾರಗಳಾಗಿ ನಾವು ನೋಡ್ತಾ ಹೋಗ್ತೇವೆ. ಅಲ್ಲಿ ಪ್ರಕಾರವಾಚಕ, ಪರಿಮಾಣವಾಚಕವೂ ಸಹ ನಾಮಪದದ ಪ್ರಕಾರಗಳನ್ನಾಗಿ ನಾವು ಅದನ್ನ ನೋಡ್ಕೊಂತ ಹೋಗ್ತೇವೆ. ಇಲ್ಲಿ ನೋಡಿ, ದ್ವಿಗುವಾಚಕ ಅಂತಿದೆ. ಏನು ದ್ವಿಗುವಾಚಕ ಅಂದ್ರೆ ಸಿಂಪಲ್, ಕ್ವಶನ್ ನಲ್ಲೇ ಆನ್ಸರ್ ಇದೆ. ದಿಕ್ಕುಗಳ ಬಗ್ಗೆ ತಿಳಿಸಿಕೊಡೋದೇ ದ್ವಿಗುವಾಚಕ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಚೆ, ಈಚೆ, ಆ ಕಡೆ, ಈ ಕಡೆ, ಮೇಲೆ, ಕೆಳಗೆ, ಇಂತಹ ದಿಕ್ಕುಗಳ ಬಗ್ಗೆ ತಿಳಿಸಿಕೊಡೋದೇ ದ್ವಿಗುವಾಚಕ ಅಂತ ಹೇಳ್ತೇವೆ. ಹಾಗಾದ್ರೆ ಗುಣವಾಚಕ ಅಂತೇಳಿ, ಗುಣವಾಚಕ ಅಂತೇಳಂದ್ರೆ ಒಂದು ಜೀವಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನ ಗುಣ ಸ್ವಭಾವವನ್ನ ತಿಳಿಸೋದು. ಈಗ ಒಬ್ಬ ಮನುಷ್ಯ ಇದ್ದಾನೆ ಅನ್ಕೊಳ್ಳೋಣ. ಒಬ್ಬ ಮನುಷ್ಯ ಅದು ಯಾವ್ದಾಗಿರ್ಬೋದು, ಒಬ್ಬ ಮಹಿಳೆನೂ ಆಗಿರಬಹುದು ಅಥವಾ ಒಬ್ಬ ಪುರುಷನೂ ಆಗಿರ್ಬೋದು. ಮನುಷ್ಯ, ಆ ಮನುಷ್ಯನ ಗುಣ ಸ್ವಭಾವ ನನಗೆ ಗೊತ್ತಿತ್ತು ಅಂದರೆ ನಾನು ಅವನ ಬಗ್ಗೆ ಹೇಳೋದು. ಅವನು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾನೆ ಅಥವಾ ಅವನು ಎಲ್ಲರಿಗೂ ಒಳ್ಳೆದನ್ನ ಮಾಡ್ತಾ ಇದ್ದಾನೆ ಅಂದಾಗ ನನ್ನ ಮನಸ್ಸಿನಲ್ಲಿ ಆಲ್ರೆಡಿ ಅವನಿಗೆ ಒಳ್ಳೆಯ ಮನುಷ್ಯಪ್ಪ, ಬಹಳ ಹೆಲ್ಪ್ ಮಾಡ್ತಾನಪ್ಪ, ಬಡ ಮಕ್ಕಳಿಗೂ ಹೆಲ್ಪ್ ಮಾಡ್ತಾನೆ, ಒಳ್ಳೆಯ ಮನುಷ್ಯ. ಆ ಒಳ್ಳೆಯ ಅನ್ನೋದು ಅವನ ಗುಣವನ್ನ ನಮಗೆ ತಿಳಿಸ್ಕೊಡುತ್ತೆ. ಅದೇ ಒಬ್ಬ ಮನುಷ್ಯ ಬೇರೆಯವರನ್ನ ನೋಡಿದ್ರೆ ಕೆಂಡ ಕಾರೋದು, ಸಿಡಿಕ್ ಮಾಡುವಂತಹದ್ದು, ಇದು ಮಾಡಿದು ಅಂದ ಆಟೋಮೆಟಿಕ್ ಆಗಿ ಅಲ್ಲಿ ಏನಾಗ್ಬಿಡುತ್ತೆ, ಅದು ಕೆಟ್ಟ ಅನ್ನುವಂತಹ ಪದ ಬಂತು. ಈ ಕೆಟ್ಟ, ಈ ಒಳ್ಳೆಯ, ಈ ಸಣ್ಣದು, ದೊಡ್ಡದು, ಈ ಚಿಕ್ಕ, ಇಂತಹ ಪದಗಳು ಕಾಣಿಸ್ಕೊಳ್ತವಲ್ಲ, ಅವು ಯಾವುದನ್ನ ಸೂಚಿಸುತ್ತೆ ಅಂದ್ರೆ ಗುಣವಾಚಕವನ್ನ ಸೂಚಿಸುತ್ತೆ. ಒಂದು ವಸ್ತುವಿಂದ ಗುಣ ಸ್ವಭಾವ ಆಗ್ಬೋದು, ಒಂದು ಜೀವಿದಾಗಿರ್ಬೋದು, ಒಂದು ನಾಯಿದಾಗಿರ್ಬೋದು, ಬೆಕ್ಕಾಗಿರ್ಬೋದು, ಅಥವಾ ಒಂದು ವಸ್ತುವಿಂದ ಆಗಿರಬಹುದು, ಅದರ ಗುಣವನ್ನ ತಿಳಿಸುವಂತಹದ್ದು ಅಥವಾ ಅದರ ರೀತಿಯನ್ನ ತಿಳಿಸುವಂತಹದ್ದು. ಹಾಗೆ ಒಬ್ಬ ವ್ಯಕ್ತಿಯ ಗುಣ ಸ್ವಭಾವವನ್ನ ತಿಳಿಸಿಕೊಡೋದನ್ನ ಏನಂತ ಕರಿತೇವೆ ಅಂದ್ರೆ ಗುಣವಾಚಕ ಅಂತ ಕರೀತೇವೆ. ಹಾಗಾದ್ರೆ ಪರಿಮಾಣವಾಚಕ ಅಂದ್ರೆ ಏನು ನೋಡಿ. ಪರಿಮಾಣವಾಚಕ ಅಂದ್ರೆ ತೂಕ, ಅಳತೆ ಮತ್ತು ಗಾತ್ರ. ಒಂದು ಜೀವಿಯ ತೂಕ, ಅಳತೆ, ಗಾತ್ರವನ್ನ ತಿಳಿಸಿಕೊಡೋದೇ ಪರಿಮಾಣವಾಚಕ. ನೋಡಿ, ತೂಕ, ಅಳತೆ, ಗಾತ್ರವನ್ನ ತಿಳಿಸಿಕೊಡೋದೇ ಪರಿಮಾಣವಾಚಕ. ಒಂದು ಜೀವಿದು, ಆ ಜೀವಿಯ ಗಾತ್ರ ಆಗಿರಬಹುದು, ಅದರ ಅಳತೆ ಆಗಿರಬಹುದು, ಅದರ ತೂಕ ಆಗಿರಬಹುದು. ಈಗ ಹೆಬ್ಬಾವು ಅಂದ ತಕ್ಷಣನೇ ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ಒಳಗಡೆ ಬಂದ್ಬಿಡುತ್ತೆ, ಓ ತುಂಬಾ ತೂಕ ಇರುವಂತಹ ಒಂದು ಸಸ್ತನಿ ಅಥವಾ ಒಂದು ಜೀವಿ ಅಂತ ಹೇಳ್ತೇವೆ. ಈಗ ಆನೆ ಅಂದ ತಕ್ಷಣನೇ ಓ ಸಣ್ಣದಂತ ಹೇಳ್ತೀವ, ತುಂಬಾ ಕಡಿಮೆ ತೂಕದ್ದಂತ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ತಲೆ ಒಳಗಡೆ ಬಂದ್ಬಿಡುತ್ತೆ ದೊಡ್ಡ ಪ್ರಾಣಿ, ದೊಡ್ಡ ತೂಕದ್ದು ಅಂತೇಳಿ. ಅಥವಾ ಒಂದು ವಸ್ತುವನ್ನ ಎತ್ತುವಾಗ, ಅಕ್ಕಿ ಚೀಲ ಪಾಕೆಟ್ ಅನ್ನ ಎತ್ತುವಾಗ ಅಷ್ಟು ತುಂಬಾ ವಜಿಯಾಗಿ ಬರುವಂತಹದ್ದು. ಆ ತೂಕ, ಅಳತೆ, ಗಾತ್ರವನ್ನ ತಿಳಿಸಿಕೊಡೋದೇ ಪರಿಮಾಣವಾಚಕ. ಇಲ್ಲಿ ಪ್ರತಿನಿತ್ಯನೂ ಉಪಯೋಗಿಸ್ತೇವೆ ಇಂಥ ಪದಗಳನ್ನ. ಅಷ್ಟು, ಇಷ್ಟು, ಎಷ್ಟು, ಬಹಳಷ್ಟು, ಇಂತಹ ಪದಗಳು ಪರಿಮಾಣವಾಚಕದೊಳಗಡೆ ಕಂಡು ಬರುತ್ತೆ. ಓ ಎಷ್ಟಿದೀಯಲ್ಲ ನೀನು, ನನಗೆ ಹೇಳೇ ಇಲ್ಲ, ನೀನು ಹಾಗೆ ಹೊತ್ಕೊಳ್ತಾ ಇದೀಯಾ, ನನಗೆ ಹೇಳಿದ್ರೆ ನಾನು ಬರ್ತಾ ಇದ್ನಲ್ಲ, ಓ ಇಷ್ಟನಾ ಕೊಡೋದು, ಇನ್ನು ಸ್ವಲ್ಪ ಕೊಡು, ಇಷ್ಟು, ಅಷ್ಟು, ಎಷ್ಟು ಅಂತ ಪದಗಳನ್ನ ಉಪಯೋಗಿಸ್ತೇವಲ್ಲ, ಅವು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂದ್ರೆ ಪರಿಮಾಣವಾಚಕಕ್ಕೆ ಉದಾಹರಣೆಯಾಗತ್ತೆ. ನೆಕ್ಸ್ಟ್, ಹಾಗಾದ್ರೆ ನಿಮಗೆ ಆನ್ಸರ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಇಷ್ಟು ಪದವು
ಸಂಖ್ಯಾವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ಯಾವುದಕ್ಕೆ? ಅದು ಪರಿಮಾಣವಾಚಕಕ್ಕೆ ಉದಾಹರಣೆ. ಹಾಗೆ ಉಳಿದದ್ದು ಯಾವುದು? ಸಂಖ್ಯಾವಾಚಕ. ನೋಡಿ, ಸಂಖ್ಯಾವಾಚಕ ಅಂದ್ರೆ ಅಂಕಿ ಸಂಖ್ಯೆಗಳನ್ನ ತಿಳಿಸೋದೇ ಸಂಖ್ಯಾವಾಚಕ. ಅಂಕಿ ಸಂಖ್ಯೆಗಳನ್ನ ತಿಳಿಸೋದೇ ಸಂಖ್ಯಾವಾಚಕ. ಹೇಗೆ ಅದು ಅಂದ್ರೆ, ನೋಡಿ, ಅಜ್ಜಿಯರ ಮನೆಗಿದ್ದಾರೆ ಅಂದಾಗ ಅವಾಗೆಲ್ಲ ನಾವು ಕತೆಗಳನ್ನ ಕೇಳ್ತಾ ಇದ್ವಿ. ಈಗಿನ ಮಕ್ಳು ಅಜ್ಜಿಯರ ಹತ್ರ ಕತೆಗಳನ್ನ ಕೇಳಲ್ಲ, ಮೊಬೈಲ್ ಹಿಡ್ಕೊಂಡಿರ್ತಾರೆ. ಬಟ್ ನಾವೆಲ್ಲ ಚಿಕ್ಕವರಿದ್ದಾಗ ನಾವು ಸಂಜೆ ಹೊತ್ತು ಕರೆಂಟ್ ಹೋಯ್ತು ಅಂದ್ರೆ ಅಜ್ಜಿಯರು ಕತೆಗಳನ್ನ ಹೇಳೋರು. ಆ ಅಜ್ಜಿ ಕತೆ ಸ್ಟಾರ್ಟ್ ಮಾಡೋದು ಹೆಂಗೆ ಅನ್ನೋದಾಯ್ತು ಅಂದ್ರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ಸ್ನೇಹಿತ ಇದ್ದ ಅಥವಾ ಒಬ್ಬ ರಾಜ ಇದ್ದ, ಈ ತರ ಹೇಳ್ತೀವಲ್ಲ. ಒಂದಾನೊಂದು, ಇಬ್ಬರು, ಒಬ್ಬರು, ಮೂವರು, ನಾಲ್ವರು ಅಂತ ಹೇಳ್ತೀವಲ್ಲ, ಅವು ಸಂಖ್ಯಾವಾಚಕ. ಅಂಕಿ ಸಂಖ್ಯೆಗಳಿಂದ ಹೇಳೋದೆ ಸಂಖ್ಯಾವಾಚಕ. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸಂಖ್ಯೇಯವಾಚಕ ಅಂತಿದೆ, ಅದು ಸಂಖ್ಯೆಗಳಿಂದ ಕೂಡಿ ಆಗೋದೆ ಸಂಖ್ಯೇಯ ವಾಚಕ. 1ನೇ ಶತಮಾನ, 10ನೇ ಶತಮಾನದಲ್ಲಿ ಚಂಪು ಸಾಹಿತ್ಯ ಬೆಳಕಿಗೆ ಬಂತು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬೆಳಕಿಗೆ ಬಂತು. ಈ ತರ 12ನೇಯ, 10ನೇಯ, 1ನೇಯ ಅಂತ ಉಪಯೋಗಿಸಲ್ಲ, ಅದು ಸಂಖ್ಯೇಯ. ಸಂಖ್ಯಾವಾಚಕ ಅಂದ್ರೆ ಅಂಕಿ ಸಂಖ್ಯೆಗಳಿಂದ, ಇಬ್ಬರು, ಮೂವರು, ನಾಲ್ವರು, ಒಂದಾನೊಂದು, ಒಂದು ಊರಿನಲ್ಲಿ, ಈ ರೀತಿಯಾಗಿ ಪದಗಳು ಬಂದವು ಅಂದ್ರೆ ಅದನ್ನ ನಾವು ಯಾವುದಕ್ಕೆ ಕರಿತೇವೆ ಅಂದ್ರೆ ಸಂಖ್ಯಾವಾಚಕ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪದ್ರಲ್ಲೇ ವ್ಯತ್ಯಾಸ ಇರುತ್ತೆ, ಅದ್ರ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸ್ಬೇಕು. ಹಾಗಾಗಿನೇ ನಮ್ಮ ತರಗತಿಯಲ್ಲಿ ಸಹ ಅಷ್ಟೇ, ಈ ಬೇಸಿಕ್ ಇಂದನೇ ನಾವು ಅವರಿಗೆ ಕನ್ನಡ ಗ್ರಾಮರನ್ನು ಇಂದನೇ ನಾವು ಅವರಿಗೆ ಹೇಳ್ಕೊಡುವಂಥದ್ದು. ಯಾಕಂದ್ರೆ ಬೇಸಿಕ್ನಲ್ಲಿಯೂ ಸಹ ನಿಮಗೆ ಈಗ ಇತ್ತೀಚಿನ ದಿನದಲ್ಲಿ 2ರಿಂದ 3 ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾನೆ. ಅದರಲ್ಲಿ ಡೆಫಿನಿಷನ್ಸ್ ಆಗಿರ್ಬೋದು, ಅಥವಾ ಋಷಸ್ವರಗಳು, ದೀರ್ಘ ಸ್ವರಗಳ ಬಗ್ಗೆ ಆಗಿರ್ಬೋದು, ಪ್ಲುತಾಕ್ಷರಗಳ ಬಗ್ಗೆ ಆಗಿರ್ಬೋದು. ಹಾಗಾಗಿ ನಮ್ಮ ತರಗತಿ ಒಳಗಡೆ ನಾವು ಬೇಸಿಕ್ ಇಂದನೇ ಅವರಿಗೆ ಕನ್ನಡ ಗ್ರಾಮರ್, ಇಂಗ್ಲಿಷ್ ಗ್ರಾಮರ್, ಪ್ರತಿ ಒಂದು ಸಬ್ಜೆಕ್ಟ್ ಅನ್ನು ಸಹ ಅವರಿಗೆ ಬೇಸಿಕ್ ಇಂದಾನೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಸಂಸ್ಥೆಗೆ ಬರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಭವಿಷ್ಯ ಉಜ್ವಲ ಆಗಬೇಕು, ಅವರೊಂದು ಜೀವನವನ್ನ ಕಟ್ಕೋಬೇಕು, ಒಂದು ಗೌರ್ಮೆಂಟ್ ಜಾಬನ್ನು ಮಾಡ್ಕೊಂಡು ಹೋಗಲೇಬೇಕು ಅನ್ನುವಂತಹ ನಮ್ಮ ಉದ್ದೇಶ. ಹಾಗಾಗಿನೇ ನಾವು ಅವರಿಗೆ ಬಹಳಷ್ಟು ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ನಾವು ಬೆಳಿಗ್ಗೆ 5 ಗಂಟೆಯಲ್ಲಿ 5:30ಲಿಂದನೇ ನಾವು ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ದೇವೆ. ಅವ್ರಿಗೆ ಓದಿಸ್ತಾ ಇದ್ದೇವೆ, ಸ್ಟಡಿ ಅವರ್ಸ್ ಮಾಡ್ತಾ ಇದ್ದೇವೆ, ಡಿಸ್ಕಷನ್ಸ್ ಮಾಡಿಸ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬ ನುರಿತ ಅಧ್ಯಾಪಕರಿಂದ ನಾವು ತರಗತಿಗಳನ್ನು ಸಹ ಕೊಡಿಸ್ತಾ ಇದ್ದೇವೆ. ಈ ಪ್ರತಿ ಒಂದು ಸಬ್ಜೆಕ್ಟಿಗೂ ಒಬ್ಬೊಬ್ಬ ಲೆಕ್ಚರ್ಸ್ ಕಡೆಯಿಂದ ನಾವು ಅವರಿಗೆ ತರಬೇತಿಗಳನ್ನು ನೀಡ್ತಾ ಇದ್ದೇವೆ. ನುರಿತ ಅಧ್ಯಾಪಕರಿಂದನೇ ಅವರಿಗೆ ನಾವು ತರಬೇತಿಗಳನ್ನು ಕೊಡೋದು. ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಡೌಟ್ ಇಲ್ಲದ ಹಾಗೆ ನಾವು ಟೀಚನ್ನು ಮಾಡಿ ಅವರ ಉದ್ದೇಶ ಗುರಿಯನ್ನು ಈಡೇರಿಸುವುದಕ್ಕೆ ನಮ್ಮ ಪ್ರಯತ್ನ ಸಹ ನಾವು ಮಾಡ್ತಾ ಇದ್ದೇವೆ. ಆ ಥರ ಇರೋದಕ್ಕೆ ಏನು, ಇಲ್ಲಿಗೆ 6,000 ಸ್ಟೂಡೆಂಟ್ಗಳು ಹಲವಾರು ಉದ್ಯೋಗಗಳನ್ನು ಪಡ್ಕೊಂಡು ಜೀವನವನ್ನು ಉಜ್ವಲ ಮಾಡ್ಕೊಂಡಿದ್ದಾರೆ. ಹಾಗಾಗಿನೇ TET ಅವರಿಗಾಗಿನೇ ಅವ್ರಿಗೆ ಉಪಯುಕ್ತ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿನೇ ನಾವು ಕ್ರಾಸ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೇವೆ. ನವೆಂಬರ್ 5ನೇ ತಾರೀಕಿನಿಂದ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ನವೆಂಬರ್ 1ನೇ ತಾರೀಕಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದೆ. ಈಗ ಆಲ್ರೆಡಿ ಎಲ್ಲರೂ ನೋಂದಾಯಿಸ್ಕೊಂಡಿದ್ದಾರೆ. ಎಲ್ಲರೂ 5ನೇ ತಾರೀಕಿಗೆ ಕ್ಲಾಸಿಗೆ ಬರ್ತಾ ಇದ್ದಾರೆ. ತಾವು ಸಹ ಇದನ್ನ ಸದುಪಯೋಗವನ್ನು ಸಹ ಪಡಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶವನ್ನು ಸಹ ಆಗಿರುತ್ತೆ. ಯಾಕಂದ್ರೆ ಡಿಸೆಂಬರ್ 20ನೇ ತಾರೀಕಲ್ಲಿ ನಿಮ್ಗೆ GPS ಸ್ಟಾರ್ ಕಾಲ್ಫರ್ ಇದಾವೆ. ಹಾಗಾಗಿ ಯಾವಾಗ ನೀವು TET ಇದನ್ನು ಮುಗಿಸಿದ ತಕ್ಷಣನೇ ನಿಮಗೆ GPS ಸ್ಟಾರನ್ನು ನಾವು ಡಿಸೆಂಬರ್ 10ರಿಂದ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ಸಹ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿರುವಂತಹದ್ದು. ಹಾಗಾಗಿನೇ ಗಮನದಲ್ಲಿರಲಿ, ಚೆನ್ನಾಗಿ ಓದ್ಕೊಳ್ಳಿ, ಭವಿಷ್ಯವನ್ನ ಉಜ್ವಲದ ಕಡೆಗೆ ತೆಗೆದುಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಂದ್ರೆ, ಏನಿದೆ, ಒಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತ ಹೇಳಿದ್ದಾನೆ. ಒಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೇಗಿದೆ? ಮೊದಲು ನುಡಿಗಟ್ಟು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನು ನುಡಿಗಟ್ಟು? ನುಡಿಗಟ್ಟು ಅಂತೇಳಂದ್ರೆ ಪದಗಳ ಗುಚ್ಛ, ಪದಗಳ ವಿಶಾಲ ಅರ್ಥವನ್ನ ತಿಳಿಸೋದೇ ನುಡಿಗಟ್ಟು. ಹಿರಿಯರು ಹೇಳುವಂತ ಅನುಭವದ ಮಾತುಗಳು ಅಥವಾ ಅವರ ಜೀವನದಲ್ಲಿ ನಡೆದಿರುವಂತಹ ಕಹಿ ಘಟನೆ, ಸಿಹಿ ಘಟನೆಗಳನ್ನ ಒಂದೇ ಗಟ್ಟಿನಲ್ಲಿ ಹೇಳುವಂತಹದ್ದು, ಅದನ್ನ ನುಡಿಗಟ್ಟು ಅಂತ ಹೇಳ್ತೇವೆ. ಇಲ್ಲಿ ವಿಶಾಲ ಅರ್ಥವನ್ನ ಒಳಗೊಂಡಿರುತ್ತೆ, ಆದರೆ ಒಂದೇ ಲೈನಿನೊಳಗಡೆ ಅದರ ಸಾರಾಂಶವನ್ನ ಅಡಿಗೆ ಕುತ್ಕೊಂಡಿರುವಂತಹದ್ದು ನುಡಿಗಟ್ಟು. ಇದನ್ನ ಪಡೆನುಡಿ ಅಂತೂ ಸಹ ನಾವು ಕರಿತೇವೆ.
ಈ ನುಡಿಗಟ್ಟನ್ನ ನಾವು ಎರಡು ರೂಪದಲ್ಲಿ ನೋಡ್ತೇವೆ, ನೆನಪಿಟ್ಕೊಳ್ಳಿ. ನುಡಿಗಟ್ಟನ್ನ ಎರಡು ರೂಪದಲ್ಲಿ ನೋಡ್ತೇವೆ. ಒಂದು ವಾಚ್ಯಾರ್ಥ, ಇನ್ನೊಂದು ಲಕ್ಷ್ಯಾರ್ಥ ಅಂತ ಹೇಳಿದೆ. ವಾಚ್ಯಾರ್ಥ ಅಂತ ಹೇಳಂದ್ರೆ ಪರೋಕ್ಷ, ವಾಚ್ಯಾರ್ಥ ಅಂದ್ರೆ ಪರೋಕ್ಷ, ಲಕ್ಷ್ಯಾರ್ಥ ಅಂದ್ರೆ ನೇರ ಅಂತ. ಇಲ್ಲಿ ವಾಚ್ಯಾರ್ಥವನ್ನ ನಾವು ವ್ಯಂಗ್ಯಾರ್ಥ ಅಂತೂ ಕರೀತೇವೆ. ಇಲ್ಲಿ ನುಡಿಗಟ್ಟನ್ನು ಎರಡು ರೂಪದಲ್ಲಿ, ಒಂದು ಲಕ್ಷ್ಯಾರ್ಥದಲ್ಲಿ ನೋಡ್ಬೋದು, ಇನ್ನು ಒಂದು ವಾಚ್ಯಾರ್ಥ ಅಥವಾ ವ್ಯಂಗ್ಯಾರ್ಥದಲ್ಲಿ ಸಹ ನೋಡಬಹುದು. ಇಲ್ಲಿ ಲಕ್ಷ್ಯಾರ್ಥದಲ್ಲಿ ನಾವು ನೋಡೋದಾದರೆ ಒಂದು ಉದಾಹರಣೆಯನ್ನ ಕೊಡುತ್ತೇನೆ. ಟೋಪಿ ಹಾಕು ಅಂತ ಇದೆ. ಟೋಪಿ ಹಾಕು ಅಂದ ತಕ್ಷಣ ನಾವು ನಮ್ಮ ಫ್ರೆಂಡಿಗೆ ನನ್ನಲ್ಲಿರುವಂತ ಕ್ಯಾಪ್ ಅನ್ನ ತೆಗೆದುಕೊಂಡು ಹೋಗಿ ಅವನ ತಲೆಗೆ ಹಾಕೋದು. ಇಲ್ಲ ಚಿಕ್ಕ ಮಗು, ಗಾಳಿಯ ಕಾಲ ಇದೆ, ಚಳಿಗಾಲದಲ್ಲಿದೆ, ಅಥವಾ ಅತ್ತೆನಾಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಮಗುಗೆ ಟೋಪಿ ಹಾಕಮ್ಮ, ಗಾಳಿ ಬೀಸ್ತಾ ಇದೆ, ಥಂಡಿ ಆಗುತ್ತೆ, ಅದಕ್ಕೆ ಶೀತ ಆಗುತ್ತೆ ಅಂದ್ರೆ ಆಟೋಮೆಟಿಕ್ ತಾಯಿ ಏನ್ ಮಾಡ್ತಾಳೆ, ಟೋಪಿಯನ್ನ ಆ ಮಗುವಿಗೆ ಹಾಕುವಂತಾದು. ಅದು ಲಕ್ಷ್ಯಾರ್ಥ, ನೇರವಾದ ಅರ್ಥ. ಅದನ್ನ ವ್ಯಂಗ್ಯಾರ್ಥದಲ್ಲಿ ಹೇಳೋದಾದತ್ತು ಅಂದರೆ ಮೋಸ ಮಾಡೋದು, ಬೇರೆಯವರಿಗೆ ಮೋಸ ಮಾಡೋದು, ಟೋಪಿ ಹಾಕೋದು, ನಯವಾಗಿ ಮಾತನಾಡಿ ಅವನನ್ನ ಹಳ್ಳಕ್ಕೆ ಬಿಡಿಸೋದು, ಟೋಪಿ ಹಾಕಿ ನಮ್ಮ ಕೆಲಸವನ್ನ ನಾವು ನೋಡ್ಕೊಳ್ಳೋದು. ಇದನ್ನ ಟೋಪಿ ಹಾಕು ಅಂದ್ರೆ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಮೋಸ ಮಾಡು ಅಂತ. ಹಾಗಾಗಿನೇ ಎಕ್ಸಾಮ್ಸ್ ಅಲ್ಲಿ ಲಕ್ಷ್ಯಾರ್ಥದ ಮೇಲೆ ಕ್ವಶನ್ಸ್ ಅನ್ನ ಕೇಳಲ್ಲ. ನಿಮಗೆ ಕೇಳೋದೇ ಯಾವುದ್ರ ಮೇಲೆ ಅಂದ್ರೆ ವ್ಯಂಗ್ಯಾರ್ಥದ ಮೇಲೆ, ವಾಚ್ಯಾರ್ಥದ ಮೇಲೆ. ಈ ನುಡಿಗಟ್ಟುಗಳಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ 4 ರಿಂದ 5 ಕ್ವಶನ್ಸ್ ಅನ್ನ ನುಡಿಗಟ್ಟಿನಲ್ಲಿ ಕೇಳ್ತಾನೆ. ಹಾಗಾಗಿ ನುಡಿಗಟ್ಟುಗಳನ್ನ ಸ್ವಲ್ಪ ಕಣ್ಣಾಡಿಸ್ತಾ ಹೋಗ್ಬೇಕು, ಅದರ ಅರ್ಥವನ್ನ ನೀವು ತಿಳ್ಕೊಂತ ಹೋಗಬೇಕು. ಲಕ್ಷ್ಯಾರ್ಥ ಬದಲಾಗಿ ನೀವು ಅದನ್ನ ವಾಚ್ಯಾರ್ಥ ಅಥವಾ ವ್ಯಂಗ್ಯಾರ್ಥದೊಳಗಡೆ ಹೇಳಬೇಕು. ಹಾಗಾದ್ರೆ ಇಲ್ಲಿ ನೀವು ಗಮನಿಸಿರ್ಬೋದು, ಇವು ನಿಮಗೆ ಅರ್ಥ ಆಯ್ತು ಅಂದ್ರೆ ಇಲ್ಲಿ ನೋಡಿ ಏನಿದೆ, ಒಟ್ಟು ಕುಟ್ಟು ಅಂತಿದೆ. ಈ ಒಟ್ಟು ಕುಟ್ಟಿನ ಅರ್ಥ ಏನು ಅಂತ ಕೇಳಿದೆ. ಒಂದು ಗಮನಿಸ್ಬೇಕು ಸ್ನೇಹಿತರೆ, ಈ ಒಟ್ಟು ಕುಟ್ಟು ಅನ್ನುವಂತಹ ಪದಗಳ ಅರ್ಥಕ್ಕೆ ಸಮಂಜಸವಾಗಿ ಹೇಳ್ಬೇಕಂದ್ರೆ ಈ BA ಸ್ಟೂಡೆಂಟ್ಗಳು, ನಮ್ಮಂತವ್ರು BA ದವರು, ಈ ನಾವು BA ಸ್ಟೂಡೆಂಟ್ನವರಿಗೆ ಸ್ವಲ್ಪ ಈ ಒಟ್ಟು ಕುಟ್ಟು ಅನ್ನೋದಕ್ಕಿಂತ ತೌಡು ಕುಟ್ಟು ಅಂತ ಹೇಳ್ತೇವೆ. ಯಾಕಂದ್ರೆ ಈ ಡಿಗ್ರಿ ಒಳಗಡೆ ಕೆಲವೊಂದು ಕ್ವಶನ್ಸಿಗೆ ಆನ್ಸರ್ ನೆನಪಾಗ್ಲಿಲ್ಲ ಅಂದ್ರೆ ಮೇಲೊಂದ್ ಸ್ವಲ್ಪ ಬರೋದು, ಕೆಳಗಡೆ ಎಲ್ಲ ತೌಡು ಕುಟ್ಟೋದು ಅಂತ ಹೇಳ್ತೀವಲ್ಲ, ಆ ತರ ಅರ್ಥವನ್ನ ಇದು ಕೊಡುವಂತಹದ್ದು. ಹಾಗಾದ್ರೆ ಸೈನ್ಸ್ನವರು ಹೆಂಗಿತ್ತ ಹಾಗೆ ಬರಿಬೇಕು, ಕಾಮರ್ಸ್ನವರು ಹಾಗೆ ಬರಿಬೇಕು. ಲೆಕ್ಕ ಏನಾದ್ರೂ ತಪ್ಪಾಯ್ತು, ಮಿಸ್ಟೇಕ್ ಆಯ್ತು ಅಂದ್ರೆ ಮಾರ್ಕ್ಸ್ ಬರಲ್ಲ. ಆದ್ರೆ BA ದವ್ರು ಹಾಕಲ್ಲ, ಆರಾಮ್ಸೆ ನಾವು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಬಹುದು. ಹಾಗಾದ್ರೆ ಇಲ್ಲಿ ಗೊತ್ತಾಗಿರ್ಬೋದು ನಿಮಗೆ, ಒಟ್ಟು ಕೊಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ. ಏನಿದೆ, ಉಪಯೋಗವಿರದ ಕೆಲಸ ಮಾಡು, ಹೊಗಳಿ ಹುಬ್ಬಿಸು, ತಪ್ಪು ಕೆಲಸ ಮಾಡು, ತುಂಟಾಟ ಮಾಡು. ಒಟ್ಟು ಕುಟ್ಟು ಅಂದ್ರೆ ಉಪಯೋಗವಿಲ್ಲದ ಕೆಲಸವನ್ನ ಮಾಡು, ಉಪಯೋಗವಿಲ್ಲದ ಕೆಲಸವನ್ನ ಮಾಡು. ಅದು ಅರ್ಥನೇ ಇಲ್ಲ, ಗೊತ್ತೇ ಇಲ್ಲ, ಸುಮ್ಮನೆ ಅದೇನೋ ಪೇಜ್ ತುಂಬಿಸ್ಬೇಕು, ಅಥವಾ ನನ್ನ ಬಗ್ಗೆ ನಾನು ಅಲ್ಲಿ ಹೇಳ್ಬೇಕು, ಅಥವಾ ವ್ಯಕ್ತಿಯ ಬಗ್ಗೆ ನಾನು ಬೇರೆಯವ್ರ ಮುಂದೆ ಸಮಂಜಸ ಕೊಡಬೇಕು, ಯಾಕಂದ್ರೆ ನನ್ನ ಕೆಲಸ ಆಗ್ತಾ ಇದೆ ಅವನಿಂದೆ ಅಂದ್ರೆ ನನಗಿಷ್ಟ ಇಲ್ಲ ಅಂದ್ರೆ ಅವನ ಬಗ್ಗೆ ನಾನು ಅಲ್ಲಿ ಹೊಗಳೋದು, ಅಥವಾ ಅವನ ಬಗ್ಗೆ ನಾನು ಒಟ್ಟು ಕುಟ್ಟೋದು, ಸುಮ್ಮನೆ ಹೇಳುವಂಥದ್ದು. ಅದಕ್ಕೆ ಒಟ್ಟು ಕುಟ್ಟು ಅಂತ ಹೇಳ್ತೇವೆ. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಉಪಯೋಗವಿರದ ಕೆಲಸವನ್ನ ಮಾಡಿ. ಕೆಲಸ ಆಗ್ತಾ ಇಲ್ಲ ಅದು, ಆದ್ರೂ ನಾವು ಅದಕ್ಕೆ ಒಟ್ಟು ಕುಟ್ಟೋದು ಅಂತ ಅರ್ಥವನ್ನ ನಮಗಲ್ಲಿ ನೀಡ್ತಾ ಹೋಗುತ್ತೆ. ನೀವು ಮೊದಲು ಈ ನುಡಿಗಟ್ಟಿನ ಅರ್ಥ ತಿಳ್ಕೊಂಡ್ರಿ ಅಂದ್ರೆ ಇದರಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ಸಹ ನೀವು ಆರಾಮ್ಸಾಗಿ ಹೇಳಬಹುದು. ನೋಡಿ, ಎಂಜಲ ಕೈಯಲ್ಲಿ ಕಾಗೆ ಓಡಿಸದವ ಜಿಪುಣ ಅಂತ ಹೇಳ್ತೇವೆ. 6 ಅಡಿ ದೇಹ 3 ಅಡಿ ಆಯ್ತು ಅಂತ ಹೇಳ್ತೇವೆ. ಅಥವಾ ಕಾಲಿಗೆ ಬುದ್ಧಿ ಹೇಳು ಅಂತ ಹೇಳ್ತೇವೆ. ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಅಲ್ಲಿಂದ ಪಲಾಯನ ಮಾಡುವಂತ ಅರ್ಥ. ಅಥವಾ ಇತ್ತಾಳೆ ಕಿವಿ ಅಂದ್ರೆ ಚಾಡಿ ಮಾತನ್ನ ಕೇಳಿಸಿಕೊಳ್ಳೋದು ಅಂತ ಅರ್ಥ. ಇವು ಜಾಸ್ತಿ FDA SDA ಒಳಗಡೆನೂ ಕೇಳಿದಾನೆ. ಹಾಗೆ TET ಮತ್ತು GPS ಟರ್ನಲ್ಲೂ ಸಹ ರಿಪೀಟೆಡ್ ಕ್ವಶನ್ಸ್ಗಳು ಬಂದಿದ್ದಾವೆ. ನುಡಿಗಟ್ಟಿನ ಬಗ್ಗೆ ಸ್ವಲ್ಪ ತಿಳ್ಕೊಡ್ರಿ. ಒಂದು ಮಿನಿಮಮ್ 3 ರಿಂದ 4 ಕ್ವಶನ್, ಇಲ್ಲಾಂದ್ರೆ ಹಬ್ಬಬ್ಬ ಅಂದ್ರೆ ಒಂದು 5 ಕ್ವಶನ್ಸ್ ಆದ್ರೂ ನುಡಿಗಟ್ಟಿನ ಮೇಲೆ ನಿಮಗಲ್ಲಿ ಕೇಳ್ತಾನೆ. ಅದು ವ್ಯಂಗ್ಯಾರ್ಥದ ಮೇಲೆನೆ ನಿಮಗಲ್ಲಿ ಕೇಳುವಂತದ್ದು. ನೋಡಿ, ಈಗ ನೀವೆಲ್ಲ ಚೆನ್ನಾಗಿ ಓದ್ಕೊಂಡು ನಾಳೆ ಒಂದು ಜಾಬ್ ಮಾಡ್ಕೊಂಡ್ರಿ ಅಂದ್ರೆ ಬೇರೆಯವ್ರು ಕೇಳ್ತಾನೆ, ಅಯ್ಯೋ ಹೆಂಗ್ ಓದಿದೆ, ಸುಮ್ಮನಿರೋಪ್ಪ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದೆ ನಾನು. ದಿನ ಎಣ್ಣೆ ಬಿಟ್ಕೊಂಡು ಹೋದದ ಅಂದ್ರೆ ಅಷ್ಟು ಕಷ್ಟಪಟ್ಟು ಓದಿ ನಾನೊಂದು ಜಾಬ್ ತಗೊಂಡೆ ಅನ್ನುವಂಥ ಅರ್ಥವನ್ನ ನೀನು ಒಂದೇ ಲೈನಲ್ಲಿ ಏನ್ ಹೇಳ್ತೀಯ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದೆ ನಾನು ಅಂತ ಹೇಳ್ತೀಯಲ್ಲ, ಅವು ನುಡಿಗಟ್ಟುಗಳನ್ನಾಗಿ ನಾವಲ್ಲಿ ಪರಿಗಣಿಸೋದು. ಹಾಗಾಗಿನೇ ಸ್ನೇಹಿತರೆ, ನುಡಿಗಟ್ಟುಗಳು ಸಹ ಅಷ್ಟೇ ಪ್ರತಿನಿತ್ಯ ಬಳಕೆ ಮಾಡ್ತೇವೆ. ಸ್ವಲ್ಪ ಗಮನಿಸಿ ಅವುಗಳ ಅರ್ಥವನ್ನ ನೀವು ತಿಳ್ಕೊಂಡಿದ್ದೆ ಆಯ್ತು ಅಂದ್ರೆ 5ಕ್ಕೆ 5 ನೀವು ಮಾರ್ಕ್ಸ್ಗಳನ್ನ ತೆಗೆದುಕೋಬಹುದು.
ಹಾಗಾದ್ರೆ ಮುಂದಿನ ಕ್ವಶನ್ಸಿಗೆ ಹೋಗೋಣ. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ ಅಂತ ಹೇಳಂದ್ರೆ, ಯಾವ್ದಿದೆ? ಧ್ರುವಾಂತರ. ಈ ಪದದಲ್ಲಿ ಆಗಿರುವ ಸಂಧಿ. ನಿಮಗೆ ಆಲ್ರೆಡಿ ಸಂಧಿಗಳು ಗೊತ್ತೇ ಇದೆ. ಏನು ಸಂಧಿ ಅಂತ ಹೇಳಂದ್ರೆ, ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಧಕ್ಕೆ ಬಾರದಂತೆ ಕೂಡಿ ಹೇಳೋದೆ ಸಂಧಿ. ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಧಕ್ಕೆ ಬಾರದಂತೆ ಕೂಡಿ ಹೇಳೋದೆ ಸಂಧಿ. ಸಂಧಿಗಳಲ್ಲಿ ಎರಡು ವಿಧಗಳನ್ನ ನೋಡ್ತೇವೆ. ಒಂದು ಕನ್ನಡ ಸಂಧಿ, ಮತ್ತೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿಗಳಲ್ಲಿ ಮೂರು ಪ್ರಕಾರಗಳನ್ನ ನೋಡ್ತೇವೆ. ಒಂದು ಲೋಪ, ಆಗಮ, ಆದೇಶ. ಆಗಮದಲ್ಲಿ ಎರಡು ಪ್ರಕಾರಗಳನ್ನ ನೋಡ್ತೇವೆ. ಒಂದು ಯಕಾರಾಗಮ, ವಕಾರಾಗಮ. ಮತ್ತೊಂದು ಆದೇಶದೊಳಗಡೆ ಮೂರು ಪ್ರಕಾರಗಳನ್ನ ನೋಡ್ತೇವೆ. ಗಾದಾಪದೇಶ, ವಕಾರಾದೇಶ, ಛ, ಜ, ಚಕಾರಾದೇಶ ಸಂಧಿಯನ್ನ ಆದೇಶ ಸಂಧಿ ಒಳಗಡೆ ನೋಡ್ತೇವೆ. ಸಂಸ್ಕೃತ ಸಂಧಿ ಒಳಗಡೆ ಎರಡು ಪ್ರಕಾರಗಳು. ಸಂಸ್ಕೃತ ಸ್ವರ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಹೆಣ್ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಜಶ್ವ, ಚುತ್ವ, ಅನುನಾಸಿಕ ಸಂಧಿ. ಈ ಸಂಧಿಗಳು ಬಹಳ ಬಹಳ ಇಂಪಾರ್ಟೆಂಟ್. ನಿಮಗೆ ಕೇಳ್ತಾನೆ. ಉದಾಹರಣೆಗಳು ಸಿಮಿಲಾರಿಟಿಯಾಗಿ ಕಾಣ್ತವೆ ನಿಮಗೆ. ಯಾವುದು ಅಂದರೆ, ಲೋಪಸಂಧಿಯ ಉದಾಹರಣೆ, ಸವರ್ಣ ದೀರ್ಘ ಸಂಧಿಯ ಉದಾಹರಣೆ ನೋಡೋದಕ್ಕೆ ಸೇಮ್ ಕಾಣುತ್ತೆ, ಆದರೆ ಸ್ವಲ್ಪ ಬಿಡಿಸಿ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ. ಹಾಗೆ ಆದೇಶ ಸಂಧಿ ಮತ್ತು ಜಶ್ವ ಸಂಧಿಯ ಉದಾಹರಣೆಗಳು ಸಹ ಸೇಮ್ ಆಗೇ ಕಾಣುತ್ತೆ. ಅದನ್ನು ಸಹ ಸ್ವಲ್ಪ ಬಿಡಿಸಿ ನೋಡಿದಾಗ ನಿಮಗದು ಗೊತ್ತಾಗುತ್ತೆ. ಪರ್ಫೆಕ್ಟ್ ಆಗಿದ್ದೀನಿ ಅಂದರೆ ತೊಂದರೆ ಇಲ್ಲ. ಒಂದು ವೇಳೆ ಕಲಿತಾ ಇದ್ದೀನಿ ಅಂದರೆ ಇದ್ರ ಕಡೆಗೆ ಸ್ವಲ್ಪ ಲಕ್ಷ್ಯ ಇರಲಿ. ಹಾಗಾಗಿನೇ ಇಲ್ಲಿ ನಾವು ನೋಡೋದಾದ್ರೆ ಧ್ರುವಾಂತರ ಅಂತ ಇದೆ. ಇಲ್ಲಿ ಸಂಧಿಗಳನ್ನ ಕೆಳಗಿಂದ ಮೇಲೆ ಹೋಗ್ಬಿಡೋಣ ನಾವು. ಈಗೇನಿದೆ? ಗುಣಸಂಧಿ ಅಂತ ಇದೆ. ಈ ಗುಣಸಂಧಿ ಏನಿದೆ? ಗುಣಸಂಧಿದು ನೋಡ್ಕೋಬೇಕು. ಇಲ್ಲಿ ನೋಡಿ, ಗುಣಸಂಧಿದು ಪೂರ್ವ ಪ್ಲಸ್ ಉತ್ತರ ಈಕ್ವಲ್ ಟು ಸಂಧಿ ಪದ. ಪೂರ್ವ ಪದದಲ್ಲಿ ಆಕಾರಗಳು ಇದ್ದರೆ, ಇಲ್ಲೇನಾದರೂ ಈ ಕಾರಗಳು ಬಂದರೆ ಇಲ್ಲೇನ್ ಬರುತ್ತೆ? ಏಕಾರ ಬರುತ್ತೆ. ಇಲ್ಲೇನಾದರೂ ಆಕಾರಗಳು ಬಂದು ಇಲ್ಲೇನಾದರೂ ಉಕಾರಗಳು ಬಂದರೆ ಇಲ್ಲೇನ್ ಬರುತ್ತೆ ಅಂದ್ರೆ ಓಕಾರ ಬರುತ್ತೆ. ಇಲ್ಲೇನಾದರೂ ಆಕಾರಗಳಿಗೆ ರೂಕಾರ ಏನಾದರೂ ಪರವಾದರೆ ಇಲ್ಲೇನ್ ಬರುತ್ತೆ ಅಂದ್ರೆ ಅರ್ಕಾರ ಬರುತ್ತೆ. ಅರ್ಕಾರ ಅಂದ್ರೆ ರ ಅಂತ ತಗೊಳ್ಳಿ, ಅಥವಾ ಅರ್ಕಾವಳಿ ಅಂತ ತಗೊಳ್ಳಿ, ಅಥವಾ ಚಂದ್ರಾವಳಿ ಅಂತ ತೆಗೆದುಕೊಳ್ಳಿ. ಯಾಕಂದ್ರೆ ಅದೇ ನಮಗಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ನೋಡಿ, ಆಕಾರಗಳಿಗೆ ಈ ಕಾರಗಳು ಬಂದರೆ ಏಕಾರವು, ಆಕಾರಗಳಿಗೆ ಓಕಾರಗಳು ಬಂದರೆ ಹೋಕಾರವು, ಆಕಾರಗಳ ರೂಕಾರ ಬಂದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಯಾವ ಸಂಧಿ ಅಂತ ಕರೀತೇವೆ ಅಂದ್ರೆ ಗುಣಸಂಧಿ ಅಂತ ಕರೀತೇವೆ. ಹಾಗಾಗಿ ಧ್ರುವಾಂತರ ಇದಕ್ಕೆ ಉದಾಹರಣೆ ಆಗಲ್ಲ. ಹಾಗಾದ್ರೆ ಗುಣಸಂಧಿಗೆ ಯಾವ್ದು ಉದಾಹರಣೆ ಆಗುತ್ತೆ? ನರೇಂದ್ರ, ಸೂರ್ಯೋದಯ, ರಾಜರ್ಷಿ, ಸಪ್ತರ್ಷಿ, ಮಹರ್ಷಿ, ಸರ್ವೋದಯ, ವೀರೇಶ, ಇವೆಲ್ಲವೂ ಗುಣಸಂಧಿಗೆ ಉದಾಹರಣೆ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದಿದೆ ನಮಗ ಅಂದ್ರೆ ಆಗಮ ಸಂಧಿ. ಆಗಮ ಸಂಧಿ ಅಂದ್ರೆ ಏನು ಅಂತ ಹೇಳಂದ್ರೆ, ಎರಡೂ ಸ್ವರಗಳು ಇದ್ದಲ್ಲೇ ಇರುತ್ತೆ. ಪೂರ್ವ ಪದ ಉತ್ತರ ಪದಗಳಲ್ಲಿ ಸ್ವರಗಳು ಇದ್ದಲ್ಲೇ ಇದ್ದು ಹೊಸದಾಗಿ ಸಂಧಿ ಪದದಲ್ಲಿ ವ್ಯಂಜನಗಳು ಆಗಮವಾದರೆ ಅದು ಆಗಮ ಸಂಧಿ. ನೋಡಿ, ಸೇಮೆ ಪೂರ್ವ ಪ್ಲಸ್ ಉತ್ತರ ಈಕ್ವಲ್ ಟು ಸಂಧಿ ಪದ, ಆಗಮ ಸಂಧಿ. ಏನಿದ ಇಲ್ಲಿ ನಿಮಗೆ? ಮುದಿ ಪ್ಲಸ್ ಅಪ್ಪ ಏನಾಗುತ್ತೆ? ಮುದಿಯಪ್ಪ. ನೋಡಿ, ಇಲ್ಲಿ ಈ ಕಾರ ಇದೆ, ಇಲ್ಲಿ ಆಕಾರ ಇದೆ. ಈ ಕಾರ ಆಕಾರ ಇದ್ದಲ್ಲೇ ಇರುತ್ತೆ. ಆದ್ರೆ ಹೊಸದಾಗಿ ಸಂಧಿ ಪದದಲ್ಲಿ ಯಾವ್ದು ಬಂದಿದೆ? ಯಾ ಬಂದಿದೆ, ಅದು ಯಕಾರಾಗಮ ಸಂಧಿ. ಯಾ ಬಂದ್ರೆ ಯಕಾರಾಗಮ, ವಾ ಬಂದ್ರೆ ವಕಾರಾಗಮ. ಎರಡೂ ಸ್ವರಗಳು ಇದ್ದಲ್ಲೇ ಇದ್ದು ಸಂಧಿ ಪದದಲ್ಲಿ ಹೊಸದಾಗಿ ವ್ಯಂಜನಗಳು ಆಗಮವಾದರೆ ಅದನ್ನ ನಾವು ಯಾವ ಸಂಧಿ ಅಂತ ಕರಿತೇವೆ ಅಂದ್ರೆ ಆಗಮ ಸಂಧಿ ಅಂತ ಕರಿತೇವೆ. ಹಾಗಾದ್ರೆ ಧ್ರುವಾಂತರ ಇದಕ್ಕೂ ಸಹ ಉದಾಹರಣೆ ಆಗಲ್ಲ. ನೆಕ್ಸ್ಟ್ ಇರೋದು ಯಾವುದು? ಲೋಪಸಂಧಿ. ಏನು ಲೋಪಸಂಧಿ ಅಂದ್ರೆ ಸ್ವರಕ್ಕೆ ಸ್ವರ ಪರವಾಗಿ ಪೂರ್ವ ಪದದ ಒಂದು ಸ್ವರ ಸಂಧಿ ಪದದಲ್ಲಿ ಲೋಪವಾದರೆ, ನೋಡಿ, ಸ್ವರಕ್ಕೆ ಸ್ವರ ಪರವಾಗಿ ಪೂರ್ವ ಪದದ ಒಂದು ಸ್ವರ ಸಂಧಿ ಪದದಲ್ಲಿ ಲೋಪವಾದರೆ ಅದು ಲೋಪಸಂಧಿ. ಉದಾಹರಣೆ ನೋಡಿ ಗೊತ್ತಾಗತ್ತೆ. ನೋಡಿ, ಪೂರ್ವ ಪದ ಉತ್ತರ ಪದ ಈಕ್ವಲ್ ಟು ಸಂಧಿ ಪದ. ಕೇಳು ಪ್ಲಸ್ ಇಲ್ಲ ಏನಾಗುತ್ತೆ? ಕೇಳಿಲ್ಲ.
ನೋಡಿ, ಇದ್ರ ಒಳಗಡೆ ಓಕಾರ ಇದೆ, ಇಲ್ಲಿ ಈಕಾರ ಇದೆ. ಓಕಾರಕ್ಕೆ ಈಕಾರ ಪರವಾಗಿ ಉತ್ತರ ಪದದ ಒಂದು ಸ್ವರ ಸಂಧಿ ಪದದಲ್ಲಿ ಲೋಪವಾಗಿ ಏನಾಯ್ತು, ಕೇಳಿಲ್ಲ ಅಂತ ಆಯ್ತು. ಯಾವ ಸ್ವರ ಲೋಪವಾಯ್ತು, ಪೂರ್ವದಲ್ಲಿ ಸ್ವರಲೋಪ. ಸ್ವರಲೋಪ ಆಗಿದ್ದಕ್ಕೆ ಇದನ್ನ ಸ್ವರಲೋಪ ಸಂಧಿ ಅಂತೂ ನಾವು ಕರೀತೇವೆ. ಹಾಗಾಗಿ ಧ್ರುವಾಂತರ ಅನ್ನೋದು ಸಹ ಸಂಧಿ ಪದ ಆಗಲ್ಲ. ಹಾಗಾದ್ರೆ ಉಳಿದದ್ದು ಯಾವುದು, ಸವರ್ಣ ದೀರ್ಘ ಸಂಧಿ. ಏನಿದೆ ಸವರ್ಣ ದೀರ್ಘ ಸಂಧಿ ನೋಡಿ, ಆಕಾರಗಳಿಗೆ ಆಕಾರಗಳು ಪರವಾದರೆ ಅದೇ ಆಕಾರ ಸಂಧಿ ಪದದಲ್ಲಿ ಏನಾಗುತ್ತೆ, ದೀರ್ಘವಾಗುತ್ತೆ. ಹಾಗೆ ಈ ಕಾರಗಳಿಗೆ ಈ ಕಾರಗಳು ಪರವಾದರೆ ಅದೇ ಏನಾಗುತ್ತೆ, ಸಂಧಿ ಪದದಲ್ಲಿ ದೀರ್ಘವಾಗುತ್ತೆ. ಓಕಾರಗಳಿಗೆ ಓಕಾರಗಳು ಪರವಾದರೆ ಅದೇ ಏನಾಗುತ್ತೆ, ಸಂಧಿ ಪದದಲ್ಲಿ ಹೂ ಆಗುತ್ತೆ, ದೀರ್ಘವಾಗುತ್ತೆ. ಹಾಗಾಗಿ ಅದನ್ನ ನಾವೇನಂತ ಕರಿತೇವೆ, ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ. ಹಾಗಾದ್ರೆ ಇದನ್ನ ಬಿಡಿಸಿದ್ರೆ ನಿಮಗಲ್ಲಿ ಗೊತ್ತಾಗುತ್ತೆ. ಹೇಗಿದೆ ಸವರ್ಣ ದೀರ್ಘ ಸಂಧಿ ನೋಡಿ, ಏನಿದೆ, ಧ್ರುವ ಪ್ಲಸ್ ಅಂತರ. ನೋಡಿ, ಆಕಾರಕ್ಕೆ ಆಕಾರ ಬಂದಿದೆ, ಇಲ್ಲೇನಾಗಬೇಕದು, ಆಕಾರ ಆಗಬೇಕು. ಆಯ್ತಲ್ವಾ, ಧ್ರುವ ಪ್ಲಸ್ ಅಂತರ ಏನಾಯ್ತು, ಧ್ರುವಾಂತರ. ಕರೆಕ್ಟ್. ಹಾಗಾಗಿನೇ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ. ಈ ತರ ಸಂಧಿಗಳಿರ್ತವೆ. ಸಂಧಿಗಳನ್ನ ನೀಟಾಗಿ ಅಭ್ಯಾಸ ಮಾಡಿದ್ದೇ ಆಯ್ತು ನೀವು ಅಂದ್ರೆ ಆರಾಮಾಗಿ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬಹುದು ಸ್ನೇಹಿತರೆ. ಹಾಗಾಗಿನೇ ಸ್ನೇಹಿತರೆ, ಕನ್ನಡ ತುಂಬಾ ಈಸಿ ಆಗಿರುವಂತಹ ಸಬ್ಜೆಕ್ಟ್. ಹಾಗಾಗಿ ಅದನ್ನ ಒಂದು ಸರಿ ಗಮನವಿಟ್ಟು ಎಲ್ಲವನ್ನ ಅಭ್ಯಾಸ ಮಾಡಿದ್ದೇ ಆಯ್ತು ಅಂದ್ರೆ ನೀವು ಕನ್ನಡದಲ್ಲಿ ಔಟ್ ಸಹ ತೆಗಿಬಹುದು. ತುಂಬಾ ಈಸಿ ಆಗಿದೆ. ಕೆಲವೊಮ್ಮೆ ಟ್ವಿಸ್ಟ್ ಆಗಿ ಕೇಳ್ತಾನೆ, ಆ ಟ್ವಿಸ್ಟ್ ಅನ್ನು ನೀವು ಅರ್ಥ ಮಾಡ್ಕೊಂಡಿದ್ದೇ ಆಯ್ತು ಅಂದ್ರೆ ತುಂಬಾ ಈಸಿ ಆಗಿರುತ್ತೆ. ಅದ್ರ ಕಡೆಗೆ ಸ್ವಲ್ಪ ಲಕ್ಷ್ಯ ಇರಲಿ ಅನ್ನೋದೇ ನನ್ನ ಅಭಿಪ್ರಾಯ ಅಷ್ಟೇ. ನೋಡಿ ಸ್ನೇಹಿತರೆ, ಇವತ್ತು ನಾನು TET 2024 ಕೇಳಿದಂತಹ ಕನ್ನಡಕ್ಕೆ ಸಂಬಂಧಪಟ್ಟಂತ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಬಂದು ನಿಮ್ಮ ಮುಂದೆ ನಾನು ಅದನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೆ. ಹಾಗೆ ಮುಂದಿನ ದಿನದಲ್ಲಿಯೂ ಸಹ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್, ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆಯ ಕಡೆಯಿಂದ ನಿಮಗೆ ಹಲವಾರು ವಿಡಿಯೋಗಳು ಸಹ ಬರುತ್ತೆ. ಪ್ರತಿಯೊಂದು ಸಬ್ಜೆಕ್ಟಿನ ವಿಡಿಯೋಗಳು ಸಹ ನಿಮ್ಮ ಮುಂದೆ ನಾವು ಅದನ್ನ ಹೇಳ್ಕೊಂತ ಬರ್ತಾ ಇರ್ತೇವೆ. ಅದರ ಸದುಪಯೋಗವನ್ನು ಸಹ ನೀವು ಮಾಡ್ಕೊಂತ ಹೋಗಿ. ನಿಮಗೆ ಫಿಸಿಕ್ಸ್ ಆಗಿರ್ಬೋದು, ಕನ್ನಡ ಗ್ರಾಮರು, ಇಂಗ್ಲಿಷ್ ಗ್ರಾಮರ್, ಪ್ರತಿಯೊಂದು ಸಬ್ಜೆಕ್ಟಿನ ವಿಡಿಯೋ ಸಹ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗ್ತಾ ಹೋಗುತ್ತೆ. ಅದ್ರ ಕಡೆಗೆ ನೋಡಿ, ಸ್ಕಿಪ್ ಮಾಡಲಾರ್ದಂಗೆ ನೋಡ್ಕೊಂತ ಹೋಗಿ. ಸಬ್ಸ್ಕ್ರೈಬನ್ನು ಸಹ ಅದರೊಳಗಡೆ ಹಾಗೆ ಈ ರೀತಿಯಾಗಿ ಅಭ್ಯಾಸವನ್ನು ನೀವು ಮಾಡಿದ್ದೇ ಆಯಿತು. ನಿರಂತರವಾದ ಅಭ್ಯಾಸ ನಿಮ್ಮಲ್ಲಿತ್ತು ಅಂದರೆ ಖಂಡಿತವಾಗಿ ಗೆಲುವು ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಗೆಲುವನ್ನು ಕೊಡುವಂತಹ ಪ್ರಯತ್ನವನ್ನು ಸಹ ನಾವು ನಿಮಗೆ ಮಾಡ್ತಾ ಬರ್ತೇವೆ. ಆ ಪ್ರಯತ್ನ ನಮ್ಮ ಪ್ರದೀಪ್ ಸರ್ ಅವರು ಮಾಡಿದ್ದಾರೆ. ಹಾಗಾಗಿನೇ ಆ ನಿರಂತರವಾದ ಪ್ರಯತ್ನದಿಂದನೇ ಇಲ್ಲಿಗೆ 6,000 ವಿದ್ಯಾರ್ಥಿಗಳು ನಮ್ಮಲ್ಲಿ ಸೆಲೆಕ್ಷನ್ಸ್ ಆಗಿರುವಂತಹದ್ದು. ನವೆಂಬರ್ 5ನೇ ತಾರೀಕಿಂದ TET ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಕ್ರಾಸ್ ಕೋರ್ಸನ್ನು. ಅದನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ. ಮುಂದಿನ ನಂತರ ನಾವು ಡಿಸೆಂಬರ್ 10ರಿಂದ GPS ಸ್ಟಾರ್, HS ಸ್ಟಾರ್ ಬ್ಯಾಚಸ್ಗಳು ಸಹ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಸಹ ನೀವು ಅದನ್ನು ಉಪಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.